ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರೋಂಥ ಯೇಸು ಕ್ರಿಸ್ತು ನಮ್ಮನ್ನು ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂಥ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತ ಉಳ್ಳವರಾಗಿದ್ದೀನಿ. ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಾವು ಅನೇಕ ಒಂದು ದಿವಸಗಳಿಂದ ಆ, ಅನೇಕ ದಿವಸಗಳ ಮುಂಚೆ ಪ್ರಕಟಣೆ ಅಧ್ಯಯನ ಏನು ಮಾಡಿದ್ದೀರಿ, ನಾವು ಸ್ಟಡಿ ಮಾಡ್ತಾ ಇದ್ರಿ. ನೀವು ಎಲ್ಲಿವರೆಗೂ ಬಂದ್ರಿ ಅಂತಂದ್ರೆ 19ನೇ ಅಧ್ಯಾಯದವರೆಗೆ ಏನಾಗಿದ್ದೀರಿ, ನಾವು ಬಂದಿದ್ರಿ ಅಲ್ರ. ಸೊ ಅದಕ್ಕೆ ನೋಡ್ಬೇಕಾರೆ 19ನೇ ಅಧ್ಯಾಯಲ್ಲಿ ಕಳಿಸ್ತಿ ನೋಡ್ಬೇಕಾರೆ ನಾವು ಏನಪ್ಪ ನೋಡಿದ್ರಿ ಅಂತಂದ್ರೆ ಏನ್ರಿ, ಕೆಲವೊಂದು ವಾಕ್ಯಗಳು ಅದರ 16ನೇ ವಾಕ್ಯದವರೆಗೂ ನಾವು ಏನ್ ಮಾಡಿದ್ರಿ, ನಾವು ನೋಡಿದ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಯಾವ ರೀತಿ ಈ ಒಂದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತನ ಒಂದು ರುದ್ರ ಒಂದು ಕೋಪದಿಂದ ಬಂದು ಯಾವ ರೀತಿ ಈ ಒಂದು ದುಷ್ಟ ಸಂಸ್ಥೆಗಳನ್ನ ಯಾವ ರೀತಿ ನಾಶ ಮಾಡ್ತಾರೆ, ಅವ್ರ ಬಾಯಿನಲ್ಲಿ ಇಬ್ಬಾಯಿ ಕತ್ತಿ ಯಾವ ರೀತಿ ಇರ್ತದೆ ಅಂದ್ರೆ ಸತ್ಯಾರ್ಥಗಳನ್ನ ಯಾವ ರೀತಿ ಹೊರಗಡೆ ತಂದು ಜನಗಳಲ್ಲಿ ಅವೇರ್ನೆಸ್ನ ಉಂಟು ಮಾಡಿ ಯಾವ ರೀತಿ ಇವಾಗಿರೋಂಥ ಕೆಟ್ಟ ಸಂಸ್ಥೆಗಳನ್ನ ಯಾವ ರೀತಿ ಅವರು ಧ್ವಂಸ ಮಾಡ್ತಾರೆ ಅಂತ ನಾವು ನೋಡಿದ್ರೆ. ಸೊ ನಾವು ಏನ್ರಿ, ಈ ವಾರ ಏನ್ರಿ 19ನೇ ಅಧ್ಯಾಯದಲ್ಲಿ ಬಾಕಿ ಉಳಿದಿರೋಂಥ ವಾಕ್ಯಗಳು 17ರಿಂದ 21ನೇ ವಾಕ್ಯದವರೆಗೂ ನಾವು ಏನ್ ಮಾಡೋಣ, ನಾವು ಇವತ್ತು ನೋಡೋಣ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ರೆವಲ್ಯೂಷನ್ 19 ಚಾಪ್ಟರ್ ವರ್ಸ್ 17 ಓದ ನೋಡಿ. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು, ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಇಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ ಏನ್ರಿ, ಒಬ್ಬ ಏನು ದೇವದೂತನು ಸೂರ್ಯನಲ್ಲಿ ನಿಂತ್ಕೊಂಡು ಏನಂತಾರೆ, ಅವ್ರು ಏನಪ್ಪ ಹೇಳ್ತಾರೆ, ಮಹಾ ಶಬ್ದದಿಂದ ಕೂಗ್ತಾರಂತೆ. ಏನಂತೆ, ಆಕಾಶದಲ್ಲಿ ಹಾರಾಡುವಂತ ಎಲ್ಲಾ ಪಕ್ಷಿಗಳೇ ಬನ್ನಿರಿ, ಅವರ ದೇವರು ಮಾಡುವಂತ ಮಹಾ ಏನ್ರಿ ಭೋಜನಕ್ಕೆ ನೀವು ಮಾಡಿ ಕೂಡಿ ಬನ್ನಿರಿ ಅಂತ ಹೇಳ್ತಾರೆ. ಇದೇನಪ್ಪ ಇದು ಭೋಜನ, ಅದರ ದೇವರು ಮಾಡುವಂತ ಮಹಾಭೋಜನ ಯಾವುದು? ಈ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಒಂದು ಭೋಜನ ಬರ್ತಾರೆ. ಅದು ಯಾವ ಭೋಜನ ಅಂತಂದ್ರೆ ಏನ್ರಿ, ಮೊದಲಿಂಗನು ಮೊದಲ್ಗಿತ್ತಿ ಸೇರ್ಬೇಕಾರೆ ಅವ್ರು ಮಾಡುವಂತ ಔತಣದ ಭೋಜನ. ಅದು ಎಂತ ಭೋಜನ ಅಂತಂದ್ರೆ ಒಂದು ಸಂತೋಷ, ಅದರ ಉತ್ಸಾಹದಿಂದ ಏನ್ರಿ ಎಲ್ಲಾರು ಒಂದು ಸೇರುವಂತ ಒಂದು ಭೋಜನ. ಆದ್ರೆ ಈ ಒಂದು ವಾಕ್ಯದಲ್ಲಿ ನೋಡ್ಬೇಕಾರೆ 17ನೇ ವಾಕ್ಯದ ಹೇಳ್ಬೇಕಾರೆ ಇಲ್ಲಿ ಆ ಒಂದು ಸಂತೋಷದ ಭೋಜನ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಲ್ಲ, ಅದ್ ಬದಲಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ, ಆಕಾಶದಲ್ಲಿ ಹಾರಾಡುವಂತ ಎಲ್ಲಾ ಪಕ್ಷಿಗಳಿಗೆ. ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಸತ್ಯವೇದದಲ್ಲಿ ಪಕ್ಷಿಗಳಂತ ಏನೋ ಅರ್ಥ, ದುಷ್ಟ ಅಲ್ವರ, ಶೈತಾನ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಲ್ವಾ, ದುಷ್ಟಗೂ ಕೂಡ ಏನ್ ಮಾಡ್ತಾರೆ ಪಕ್ಷಿಗಳಿಗೆ ಹೇಳ್ತಾ ಇದಾರೆ ಅಲ್ಲಿ. ಅದರಿಂದ ಎಲ್ಲಾ ಒಂದು ಪಕ್ಷಿಗಳಿಗೆ ಏನ್ರಿ ದೇವರ ರೌದ್ರವೆಂಬಂತ ಔತಣಕ್ಕೆ ಏನ್ ಮಾಡ್ತಾರೆ ಇಲ್ಲಿ ಎಂತ ಕರೀತಾರೆ, ಅದ್ ನಾವು ನೋಡ್ಬೋದು ಅಲ್ದ್ರ. ಹಂಗಾರೆ ಇವಾಗ ಪಕ್ಷಿಗಳು ಬಂದು ಏನ್ ಮಾಡ್ತದೆ, ಅದರ ಪಕ್ಷಿಗಳು ಬಂದು ಏನ್ ಮಾಡ್ತದೆ ಅಂದ್ರೆ ಏನ್ರಿ ಮಾಂಸ ತಿನ್ನಕ್ಕೆ ಏನ್ ಮಾಡೋದಲ್ಲಿ ಅಲ್ಲಿ ಬರೋದು. ಯೇಸು ಕ್ರಿಸ್ತು ಕೂಡ ಹೇಳ್ತಾರಲ್ಲ, ಎಲ್ಲಿ ಹೆಣ ಇದೆಯೋ ಅಲ್ಲಿ ಹದ್ದಿಗಳು ಏನಾಗ್ತಾರೆ ಬಂದೇ ಸೇರ್ತಾರೆ ಅಂತ ಅಂದ್ಬಿಟ್ಟಲ್ರ. ಸದ್ಯ ನೋಡ್ಬೇಕಾದ್ರೆ ಇಲ್ಲಿ ಈ ಒಂದು ಪಕ್ಷಿಗಳು ಏನ್ರಿ ಬೇಟೆ ಆಡಕ್ಕೆ ಏನಾಗಿಲ್ಲ ರೀ, ಇಲ್ಲಿ ಬಂದಿಲ್ಲ. ವಾಕ್ಯದ ನೋಡೋದು ಏನ್ ಹೇಳ್ತಾರೆ, ಆಲ್ರೆಡಿ ದೇವ್ರ ಏನ್ ಮಾಡೋರಂತೆ ಒಂದು ಔತಣನ ಅಲ್ಲಿ ಸೃಷ್ಟಿ ಮಾಡೋರಂತೆ ನೋಡ್ರಿ. ಅದರ ಆ ಔತಣದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಏನ್ ಮಾಡ್ತಾರ ಇವ್ರು, ಭೋಜನ ಮಾಡಕ್ಕೆ ಏನ್ ಮಾಡ್ತಾರದು ಬರ್ತಾ ಇರೋದು ಅಲ್ವರ. ಇವಾಗ ನೋಡ್ಬೇಕಾದ್ರೆ ನಮ್ಗೆ ಚೆನ್ನಾಗ್ ಗೊತ್ತು ಈ ರಣಹದ್ದು ವಲ್ಚರ್ ಅಂತ. ವಲ್ಚರು ಸಾಮಾನ್ಯವಾಗಿ ಏನ್ ಮಾಡಿ ಬೇಟೆ ಆಡಕ್ ಹೋಗಲ್ಲ, ಅದರ ಅದು ಸಾಯೋವರೆಗೂ ಕಾಯ್ತಾ ಇರ್ತಾರೆ. ಡೆಡ್ ಬಾಡಿನೇ ಮಾಡೋದದ ಅದನ್ನ ತಿನ್ನೋಂಥದ್ದು ಅಲ್ವರ. ಸದ್ಯ ನೋಡ್ಬೇಕಾರೆ ಈ ಅನಾರ್ಕಿಯಲ್ಲಿ ರೆವಲ್ಯೂಷನ್ 19 ಚಾಪ್ಟರ್ ಕಳಿಸತಿ ನೋಡೋದಂತ ಹೇಳ್ತೀವಿ. ಈ ಅನಾರ್ಕಿಯಲ್ಲಿ ಇವಾಗಿರೋಂಥ ಒಂದು ಕೆಟ್ಟ ಸಿಸ್ಟಮ್ನ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಮಾಡಿದ್ಮೇಲೆ ಆ ಕೊಲಾಪ್ಸ್ ಮಾಡಿರೋಂಥ ಸಿಸ್ಟಮ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಬರೋ ಅಂತ ಒಂದು ಪಕ್ಷಿಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಪ್ರಕಟಣೆ ಏನ್ರಿ 19ನೇ ಅಧ್ಯಾಯದಲ್ಲಿ ಕಳಿಸತಿ ನೋಡ್ಬೇಕಾದ್ರೆ ನೋಡಿದ್ರೆ 13ನೇ ವಾಕ್ಯದಲ್ಲಿ ಆತನು ರಕ್ತ ಪ್ರೋಷಿತವಾದ ವಸ್ತ್ರವನ್ನು ಧರಿಸ್ಕೊಂಡಿದ್ದ ಅಂತ ನೋಡ್ತೀರಿ. ಅದರ ಅವರು ಬಟ್ಟೆ ಏನಾಗಿತ್ತಂದ್ರೆ ಏನ್ರಿ ದೇವರ ರೌದ್ರ ಎಂಬಂತ ಒಂದು ಕೋಪದಲ್ಲಿ ಆ ದ್ರಾಕ್ಷರಸದಲ್ಲಿ ತುಳಿಬೇಕಾದ್ರೆ ಅದರದ್ದು ಒಂದೇನ್ರಿ, ಆ ದ್ರಾಕ್ಷರಸದ ಒಂದು ಬ್ಲಡ್ ಏನಾಗಿದೆ ಅವ್ರ ಮೈ ಮೇಲೆಲ್ಲ ಚೆಲ್ಲಿದೆ ಅಂತ ಹೇಳ್ತಾರೆ. ಇದೇನಪ್ಪ ಅಂದ್ರೆ ದೇವರ ರೌದ್ರ. ಅದರ ಅದಕ್ಕೆ ರೆವಲ್ಯೂಷನ್ 1950 ಕೂಡ ಹೇಳ್ತಾರೆ, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ
ಹದವಾದ ಕತ್ತಿ ಆತನ ಬಾಯಿಂದ ಬರ್ತಾ ಇದೆ. ಹದವಾದ ಕತ್ತಿ ಅಂದ್ರೆ ಕತ್ತಿ ಅಂದ್ರೆ ಏನು? ಸತ್ಯ. ಹದವಾದ ಕತ್ತಿ ಅಂದ್ರೆ ಶಾರ್ಪ್ ಸತ್ಯಗಳು, ಭಯಂಕರ ಆಳವಾಗಿರೋಂಥ ಸತ್ಯಗಳು. ಇದು ಬೈಬಲ್ ಸತ್ಯಗಳಲ್ಲ ರೀ. ಅದರ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಯೇಸು ಕ್ರಿಸ್ತು ಎರಡನೇ ಅಮೆರಿಕಲ್ಲಿ ಫಸ್ಟ್ ಬರ್ಬೇಕಾದ್ರೆ ಜನಗಳಿಗೆ ಕೊಡುವಂಥದ್ದು ಬೈಬಲ್ ಸತ್ಯಗಳಲ್ಲ, ಲೋಕ ಜನಗಳಿಗೆ. ದೇವ್ರ ಮಕ್ಳಿಗೆ ಬೈಬಲ್ ಸತ್ಯ ಕೊಡ್ತಾರೆ, ಆದರೆ ಲೋಕ ಜನಗಳಿಗೆ ಕೊಡೋದು ಅಂತಂದ್ರೆ ಅವೇರ್ನೆಸ್. ಲೋಕದಲ್ಲಿ ನಡೀತಂಥ ಕೆಟ್ಟತನಕ್ಕೆ ಅದ್ ವಿರುದ್ಧವಾಗಿ ಎತ್ತು ಮಾತಾಡೋದಕ್ಕೆ, ನ್ಯಾಯ ನೀತಿಗೆ ನಿಂತ್ಕೊಳಕ್ಕೆ, ಅಂದರೆ ಹೋರಾಟ ಮಾಡೋದಕ್ಕೆ ಏನ್ರಿ ಅವ್ರು ಕೊಡಂತ ಅವೇರ್ನೆಸ್, ಜ್ಞಾನ, ಬುದ್ಧಿ, ತಿಳುವಳಿಕೆ, ಆ ಸತ್ಯಾರ್ಥಗಳು ಎಲ್ಲ ಬರ್ತಾ ಇದೆ. ಅದು ಏನ್ರಿ, ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷ ತೊಟ್ಟಿಲಿರುವುದನ್ನು ನೀನು ತುಳಿಯುತ್ತಾನೆ. ಈ ಒಂದು ದ್ರಾಕ್ಷ ತೊಟ್ಟಿಯಲ್ಲಿ ತುಳಿತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ಏನ್ರಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ಸಿಸ್ಟಮ್ನ ಏನ್ ಮಾಡ್ತಾ ಇದಾರೆ, ಹಂಗೆ ಕೊಲ್ಯಾಪ್ಸ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಒಂದು ಆಕಾಶ ಅಂತ ಪಕ್ಷಿಗಳು ಅಂದ್ ಯಾರಪ್ಪ ಅಂದ್ರೆ ಇದು ಕರ್ತನ ಒಂದು ಸೈನ್ಯ ಅಲ್ವರ. ಏನ್ರಿ ನೋಡ್ಬೇಕಾದ್ರೆ ಏನ್ರಿ ಎಲ್ಲಾ ಕಡೆ ಜಗಳ, ಗಲಾಟೆ, ರಿವೋಲ್ಟ್ಗಳಾಗಂಥದ್ದು ಅಲ್ವರ. ಯಾವ್ದಕ್ಕೆ? ಯಾವ ಕಾರಣದಿಂದ? ಏನ್ರಿ ಜ್ಞಾನ ಹೆಚ್ಚಾಗ್ತಿರೋದ್ರಿಂದ, ತಿಳುವಳಿಕೆ ಹೆಚ್ಚಾಗ್ತಿರೋದ್ರಿಂದ ಜನಗಳು ಏನ್ ಮಾಡ್ತಾರೆ, ತನ್ನ ಹಕ್ಕುಗಳಿಗಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೋರಾಟ ಮಾಡೋಂಥದ್ದು. ಅದರ ಈ ಸಂದರ್ಭಗಳಲ್ಲಿ ಏನ್ರಿ ಅನಾರ್ಕಿ ಆಗಂಥದ್ದು. ಇದಕ್ಕೆ ಲೋಕದಲ್ಲಿ ನಮಗೆ ತುಂಬಾ ಎಕ್ಸಾಂಪಲ್ ಸಿಗಿದೆ ಅಲ್ವರ. ಪಾಕಿಸ್ತಾನ, ಅದರ ಬಾಂಗ್ಲಾದೇಶ್, ಶ್ರೀಲಂಕಾ, ಈಜಿಪ್ಟು, ಸಿರಿಯಾ, ಜನಗಳು ಏನ್ ಮಾಡ್ಬಿಟ್ರು, ದೆಂಗ್ ಬಿದ್ಬಿಟ್ರು ಅಲ್ವರ. ನೋಡ್ಬೇಕಾರೆ ಆ ಒಂದು ಪಾರ್ಲಿಮೆಂಟ್ಗಳಿಗೆ ಮುಗ್ದು ಅಲ್ಲಿರೋಂಥ ಅಧಿಕಾರಗಳನ್ನ ಕೆಡವಾಕಿ ಆ ರಾಜ್ಯಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿ ಏನ್ ಮಾಡೋದಂತೆ ಅದು ಕಂಪ್ಲೀಟಾಗಿ ಧ್ವಂಸ ಮಾಡಿದ್ರು ಅಂತ ನೋಡ್ತಿರದ್ರ. ಈ ಒಂದು ಅನಾರ್ಕಿನ ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ, ಈ ಒಂದು ದೇವರ ಒಂದು ರೌದ್ರ ಒಂದು ಊಟಕ್ಕೆ ಅಲ್ರ ಏನ್ರಿ, ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವಂತ ಎಲ್ಲ ಪಕ್ಷಿಗಳಿಗೆ ಬಂದಿರಿ ಅಂತ ಹೇಳ್ತಾನೆ. ಏನು ಆಕಾಶದಂತ ಪಕ್ಷಿಗಳು ಅಂತಂದ್ರೆ ಏನ್ರಿ, ಈ ಪಕ್ಷಿಗಳು ಎಲ್ಲಪ್ಪ ಇದೆ ಅಂದ್ರೆ ಆಕಾಶದಲ್ಲಿ ಏನಾಗಿದೆ ಇದೆ ಅದರ. ಅಂದ್ರೆ ಏನು, ಭೂಮಿಯಲ್ಲೂ ಕೂಡ ಇಲ್ಲ, ಆಮೇಲೆ ಏನ್ರಿ ಆ ಆಕಾಶನೇನ್ರಿ ಅದಕ್ಕಿಂತ ಮೇಲೆ ಪರಲೋಕದಲ್ಲೂ ಕೂಡ ಏನಾಗಿಲ್ಲ, ಇಲ್ಲ. ಅದರ ಭೂಮಿಯಲ್ಲೂ ಇಲ್ಲ, ಪರಲೋಕದಲ್ಲಿಲ್ಲ, ಎಲ್ಲಪ್ಪ ಇದೆ ಅಂತಂದ್ರೆ ಅದು ಆಕಾಶದಲ್ಲಿ ಏನಾಗ್ತದೆ, ಹಾರಾಡ್ತಾ ಇದೆ ಅಂತ ನೋಡ್ತಿದ್ರು. ಯಾವ್ದು ಇದು? ಈ ಪಕ್ಷಿಗಳನ್ನೇನೋ ಇವ್ ನೋಡಿಸಲ್ಲ ಇವಾಗ ತಾನೆ. ಏನಂದ್ರೆ ಟುಮಲ್ಟಸ್ ಮಾಸ್ ಆಫ್ ಪೀಪಲ್, ರೆಸ್ಟ್ಲೆಸ್ ಆಗಿರೋಂಥ ಜನಗಳು. ಅರ ಇದನ್ನೇ ಪಕ್ಷಿಗಳಿಗೆ ಏನ್ ಮಾಡೋದಲ್ಲಿ ಕಂಪೇರ್ ಮಾಡಿ ಏನ್ ಮಾಡೋದು, ರಣಹದ್ದುಗಳ ತರ ಅಂತ ಪಕ್ಷಿಗಳಿಗೆ ಹೋಲಿಕೆ ಮಾಡಿ ಅಂದ್ರೆ ಪ್ರಕಟಣೆ 19 ಮಾತಾಡೋದು ಅಲ್ವರ. ಇವರು ಯಾರ ಕಂಟ್ರೋಲ್ಲೂ ಇಲ್ಲ ರೀ. ಅದರ ಆಕಾಶದಲ್ಲೂ ಇಲ್ಲ, ಆಕಾಶನೇನಿಗೆ ಪರಲೋಕದಲ್ಲೂ ಇಲ್ಲ, ಏನ್ರಿ ಭೂಲೋಕದಲ್ಲೂ ಇಲ್ಲ, ನಡುವೆ ಎಲ್ಲಪ್ಪ ಇದ್ದಾರೆ ಅಂದ್ರೆ ಆಕಾಶದಲ್ಲಿ ಇದ್ದಾರೆ ಅಂತ ನೋಡ್ತೀರಿ. ಅಂತ ಅಂದ್ರೆ ಇವ್ರು ಯಾರ ಕಂಟ್ರೋಲ್ಲೂ ಇಲ್ಲ. ಅಂದ್ರೆ ಭೂಮಿಲಿರೋಂಥ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಡ್ಕಂತಾರ, ಅದ್ರ ಪಕ್ಕ ಬಾಳ್ಬೇಕು ಅಂತಿರ್ತಾರ ಅಂದ್ರೆ ಇಲ್ಲ ರೀ. ಅದನ್ನೆಲ್ಲ ಇವ್ರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ಆ ಕಂಟ್ರೋಲಲ್ಲೇ ಬರ್ತಾ ಇಲ್ಲ ಅಲ್ದರ. ಏನ್ರಿ ಒಂದು ಏನ್ರಿ ಜನಾಂಗ. ಸರಿ, ಆಕಾಶದಲ್ಲಿ ಅಂದ್ರೆ ಏನಪ್ಪ, ದೇವ್ರು ಕೊಟ್ಟಿಂತ ನೀತಿ ನಿಯಮಗಳು ಅದಕ್ಕೆ ಏನಾರು ಅಧೀನರಾಗ್ತಾರ, ಅದಕ್ಕೆ ವಿಧೇಯರಾಗ್ತಾರ ಅಂತಂದ್ರೆ ಅದನ್ನೂ ಲೆಕ್ಕ ಮಾಡದಿರಂತ, ಲೆಕ್ಕಿಸ್ದಿರಂತ ಒಂದು ಏನ್ರಿ ಜನಗಳು, ತುಂಬಾ ಹೊರಟಾಗಿರೋಂಥ ಜನಗಳನ್ನ ಏನ್ರಿ ಹೇಳ್ತಾರಂದ್ರೆ ಏನ್ರಿ ಔತಣಕ್ಕೆ ಬರ ಮಾಡ್ತಾ ಇದಾರೆ ದೇವರು ಅಲ್ರ. ಇದು ಹೆಂಗಪ್ಪ ಅಂದ್ರೆ ನಾವು ಯೋಯಲ್ 2ನೇ ಅಧ್ಯಾಯ ನಾವು ಏನ್ ಮಾಡಿದ್ವಿ ಒಂದ್ಸತಿ ಅಲ್ವರ, ದೀರ್ಘದರ್ಶನ ಒಂದ್ಸತಿ ಓದಿದಿರಿ ಅಲ್ವರ, ಪ್ರವಾದನೆ ಮಾತನ್ನ. ಆ ಪ್ರವಾದನೆ ಮಾತಲ್ಲಿ ನೆರವೇರಂತ ರೀತಿಯಲ್ಲಿ ಏನಾಗ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಹೆಂಗಂತಂದ್ರೆ ಇದುವರೆಗೂ ಬರ್ದಿರೋಂಥ ಒಂದು ದೊಡ್ಡ ಜನಾಂಗ ಏನಾಗ್ತಾರೆ ಅಲ್ಲಿ ಬರ್ತದೆ. ಆ ಜನಗಳು ಹೆಂಗಪ್ಪ ಇರ್ತಾರೆ ಅಂತಂದ್ರೆ ನೋಡಿ, ಅವ್ರ ಬಗ್ಗೆ ಹೇಳ್ತಾರೆ, ಓದೋಣ. ಯೋಯಲ್ 2ನೇ ಅಧ್ಯಾಯ 7ರಿಂದ 11. ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ. ಯೋಧರಾಗೆ ಗೋಡೆಯನ್ನು ಏರ್ತಾರೆ. ಗೋಡೆ ಅಂತಾರೆ ಏನಪ್ಪ ಅಂದ್ರೆ ಏನ್ರಿ, ಅದು ತಡೆ ಮಾಡೋದಕ್ಕೆ ಇಡೋದು ಅಲ್ವರ. ನ್ಯಾಯ ನೀತಿಗಳು, ಈ ನ್ಯಾಯ ನೀತಿನೂ ಕೇಳ್ ಮಾಡಲ್ವಂತ್ರಿ, ನ್ಯಾಯ ನೀತಿನ ಮೀರೇನ್ ಮಾಡ್ತಾರಂತೆ, ಹೋಗ್ತಾರಂತೆ. ಆಮೇಲೆ ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ತಮ್ಮ ತಮ್ಮ ಸಾಲುಗಳಲ್ಲಿ ನಡೀತಾರೆ ಅಂತಂದ್ರೆ ಈ ತರ ಲೋಕದಲ್ಲಿ ಹಲವಾರು ಜಾಗದಲ್ಲಿ ಏನಾಗ್ತಾ ಇರ್ತಾರೆ, ಒಂದು ನಡೀತಾ ಇರ್ತಾರೆ ಅನಾರ್ಕಿ ಅಲ್ವರ. ಅಂದ್ರೆ ಇವರು ಕ್ಲಾಶ್ ಆಗಲ್ಲ ರೀ ಅಲ್ವರ. ನೋಡಿ, ಈಜಿಪ್ಟ್ ಅಲ್ಲಿ ಸಿರಿಯಾದಲ್ಲಿ ಏನಾಯ್ತು ನಡೀತು ಅಲ್ವರ, ಇಬ್ರಿಗೇನೋ ಕ್ಲಾಶ್ ಆಯ್ತಾ? ಇಲ್ಲ. ಶ್ರೀಲಂಕಾ ಬಾಂಗ್ಲಾದೇಶ್ ಏನಾಯ್ತು, ಪಾಕಿಸ್ತಾನ ನಡೀತು, ಕ್ಲಾಶ್ ಆಯ್ತಾ? ಇಲ್ಲ. ಅವರು ಏನ್ರಿ ಇದರಲ್ಲಿ ನಡೀತಾ ಇರ್ತಾರೆ. ಆಮೇಲೆ ಆ ಸಾಲುಗಳನ್ನು ಕಲಿಸುವುದಿಲ್ಲ, ಒಂದಕ್ಕೊಂದು ನೂಕಾಡುವುದಿಲ್ಲ,
ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ. ಆಯುಧಗಳ ನಡುವೆ ನುಗ್ಗುತ್ತವೆ. ಸಾಲುಗಳು ಒಡೆದು ಹೋಗುವುದಿಲ್ಲ. ಪಟ್ಟಣದಲ್ಲೆಲ್ಲ ತ್ವರೆಪಡುತ್ತವೆ. ಗೋಡೆಯ ಮೇಲೆ ಓಡಾಡುತ್ತವೆ. ಮನೆಗಳನ್ನು ಹತ್ತುತ್ತವೆ. ಕಿಟಿಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ. ಇವರ ಆಗಮನದಿಂದ ಭೂಮಿಯು ಕಂಪಿಸ್ತದೆ. ಭೂಮಿ ಅಂದ್ರೆ ಏನ್ರಿ? ಸಮಾಜ. ಸಮಾಜನೇ ಏನ್ರಿ ಕಂಪಿಸ್ತಾರೆ ಅಂತಂದ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಾರೆ ಅಲ್ವರ. ಏನ್ರಿ ಭೂಮಿ ಭೂಕಂಪ ಆಯ್ತು ಅಂದ್ರೆ ಏನಾಗ್ತದೆ? ಆ ಇರೋಂಥ ಸ್ಥಿತಿಗತಿಗಳು ಚೇಂಜ್ ಆಗ್ತಾರೆ ಅಲ್ವ. ಅದೇ ರೀತಿ ಸ್ಥಿತಿಗತಿಗಳು ಚೇಂಜ್ ಆಗ್ತಾರೆ ಅಂತೆ. ಆಮೇಲೆ ಆಕಾಶಮಂಡಲವು ನಡುಗುತ್ತದೆ. ಸೂರ್ಯ ಚಂದ್ರರು ಮಂಕಾಗುತ್ತಾರೆ. ಆಕಾಶ ಮಣ್ಣು ನಡುತ್ತದೆ. ಸೂರ್ಯ ಚಂದ್ರ ನಕ್ಷತ್ರಗಳು ಏನಾಗ್ತಂತೆ ಎಲ್ಲ ಮಂಕ್ ಆಗ್ಬಿಡ್ತಾವಂತೆ ಅಲ್ಲ. ಆಕಾಶ ನಡೀತಾನೆ ಏನರ್ಥ? ಆಕಾಶ ಅಂತಂದ್ರೆ ಕಣ್ಣಿಗೆ ಕಾಣಿಸಂತ ಆಡಳಿಕೆ ಸ್ಥಳ. ಸೇತನ ಆಡಳಿತನ ಏನ್ ಮಾಡ್ತಿದಾರೆ ಅಂತಿದ್ದು? ಇದು ಅಲ್ಲಾಡಿಸ್ತಾರೆ ಅಂತ ಏನ್ರಿ ಅರ್ಥ ಅಲ್ವರ. ಅದು ಕಂಪಿಸ್ತಾರಂತೆ. ಆಮೇಲೆ ಏನ್ರಿ? ಸೂರ್ಯ ಚಂದ್ರ ನಕ್ಷತ್ರಗಳನ್ನೇನ್ರಿ ಅಲ್ವರ ರಿಲಿಜಿಯಸ್ ಲೀಡರ್ಸ್ ಅದರ. ನಾವು ಆಕಾಶದಲ್ಲಿ ಪ್ರಕಟಣೆ 12 ಏನ್ ನೋಡ್ತೀರಿ? ಸ್ತ್ರೀಯೊಬ್ರು ನಿಂತಿದ್ರು, ತಲೆ ಮೇಲೆ 12 ನಕ್ಷತ್ರ ಉಳ್ಳಂತ ಕಿರೀಟ ಹೊತ್ಕೊಂಡಿದ್ರು. ಅದೇನಪ್ಪ ಅಂದ್ರೆ 12 ಅಪೋಸ್ಟಲ್ಸ್ಗಳು ಸಭೆಗೆ ಹೆಂಗಪ್ಪ ಇದ್ರು ಅಂದ್ರೆ ಒಂದು ನಕ್ಷತ್ರಗಳ ತರ ಇದ್ರಂತೆ. ಅಂದ್ರೆ ರಿಲಿಜಿಯಸ್ ಲೀಡರ್ಸ್, ಧಾರ್ಮಿಕ ಒಂದು ವ್ಯಕ್ತಿಗಳ ಒಂದು ಮಾತನ್ನು ಕೂಡ ಇವರು ಪರಿಗಣಿಸಲ್ಲ. ಸೂರ್ಯ ಚಂದ್ರ. ಸೂರ್ಯ ಅಂದ್ರೆ ಏನ್ರಿ ಬೈಬಲಲ್ಲಿ? ಹೊಸ ಒಡಂಬಡಿಕೆ. ಚಂದ್ರ ಅಂತಂದ್ರೆ ಏನ್ರಿ? ಹಳೆ ಒಡಂಬಡಿಕೆ. ಯಾಕಂದ್ರೆ ಹಳೆ ಒಡಂಬಡಿಕೆ ಸ್ವಂತ ಬೆಳಕಿಲ್ಲ. ಹಳೆ ಒಡಂಬಡಿಕೆ ಸೂರ್ಯನಲ್ಲಿ ಪ್ರತಿಬಿಂಬನೇ ನೋಡ್ಸೋದು. ಅದೇ ತರ ನೋಡ್ಬೇಕು. ಹಳೆ ಒಡಂಬಡಿಕೆ ಏನೋ ಮಾಡ್ತಾರೆ, ಹೊಸ ಒಡಂಬಡಿಕೆ ಪ್ರತಿಬಿಂಬ ರೀ. ಹೊಸ ಒಡಂಬಡಿಕೆ ಇದ್ರೇನೆ ಹಳೆ ಒಡಂಬಡಿಕೆ ಅರ್ಥ ಆಗೋದಕ್ಕೆ ಸಾಧ್ಯ. ಇವ್ಯಾವುದು ಕೂಡ ಏನ್ರಿ ಆ ಜನಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ರೆಸ್ಟ್ಲೆಸ್ ಮಾಸ್ ಆಫ್ ಪೀಪಲ್. ಇದು ಕರ್ತನ ಮಹಾ ಸೈನ್ಯ. ಇಲ್ಲಿ ತೆರೆ ಈ ಕಡೆ ಭೂಲೋಕದಲ್ಲಿ ಮಾಂಸ ಇರ್ಬೇಕ್ರೆ ಇವ್ರದ್ದು ಏನ್ ಮಾಡಿದ್ದು? ಆಕಾಶ ಅಂತ ಎಲ್ಲಾ ಪಕ್ಷಿಗಳಿಗೆ ಏನ್ ಮಾಡಿದ್ರು ಅಲ್ಲಿ ಕರೆದ್ರು. ಏನಕ್ಕೆ? ದೇವರ ಔತಣಕ್ಕೆ ಏನ್ ಮಾಡ್ತಾರ ಅಲ್ಲಿ ಕರೀತಾರೆ. ಅದನ್ನೇನೋ ಆಲ್ರೆಡಿ ಏನಾಗಿದೆ? ದೊಡ್ಡ ಗ್ರೇಟ್ ಸ್ಲಾಟರ್ ಏನಾಗಿದೆ ಆಗಿದೆ. ಅದನ್ನ ಭೋಜನ ಮಾಡಕ್ಕೆ ಏನ್ ಮಾಡ್ರಿ? ಕಂಪ್ಲೀಟ್ ತಿಂದು ಕನ್ಸ್ಯೂಮ್ ಮಾಡಕ್ಕೆ ಮುಗ್ಸೋದಿಕ್ಕೆ ಏನ್ ಮಾಡ್ರಿ ನೀವು ಬರ್ರಿ ಅಂತ ಹೇಳ್ತಾರೆ. ಸರಿ, ಇವಾಗ ಇದೇ ಪಿಕ್ಚರ್ನ ಪ್ರಕಟಣೆ 18ನೇ ಅಧ್ಯಾಯದಲ್ಲಿ ಕೂಡ ನಮ್ಗೆ ಏನ್ ಮಾಡಿದ್ರು ಕೊಟ್ಟಿರ್ತಾರೆ. ಮಾಡಿ ಅದನ್ನ ಏನ್ ಮಾಡಿದ್ರಿ? ಓದಿದಿರಿ 18:21 ಏನ್ ಬರ್ತದೆ? ಒಬ್ಬ ಬಲಿಷ್ಠನಾದ ಒಬ್ಬ ದೇವದೂತನು ದೊಡ್ಡ ಬೀಸುಕಲ್ವ ಅಂತಿರುವಂತ ಒಂದು ಏನ್ ಕಲ್ಲನ್ನು ಎತ್ತಿ ಸಮುದ್ರದೊಳಗೆ ಹಾಕದಂತೆ ಅಂತ ನೋಡ್ತೀರಿ ಅಲ್ವರ. ದೊಡ್ಡ ಒಂದು ಬೀಸುಕಲ್ನ ಜೋರಾಗಿ ಸಮುದ್ರದಲ್ಲಿ ಹಾಕೋದ್ರೇನು? ಸಮುದ್ರ ನೀನು ಬೈಬಲಲ್ಲಿ ಏನ್ರಿ? ದ ರೆಸ್ಟ್ಲೆಸ್ ಮಾಸ್ ಆಫ್ ಪೀಪಲ್. ದುಷ್ಟರು ಹೆಂಗಿದಾರಂತೆ? ಅಲ್ಲೋಲ ಕಲ್ಲೋಲವಂತ ಸಮುದ್ರ ಅಂತ ಇದ್ದಾರೆ. ಆ ಸಮುದ್ರದೊಳಗಡೆ, ಆ ಜನ ಸಮೂಹದೊಳಗಡೆನೆ ಏನ್ರಿ ಆಗೋದು? ಈ ಬ್ಯಾಬಿಲೋನ್ ಕೆಡವಲು ಪಡೋದು ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅಲ್ಲೇನಪ್ಪ ನೋಡ್ತೀವಿ ಅಂದ್ರೆ ಒಬ್ಬ ದೇವದೂತನು ಏನ್ರಿ ಎಲ್ಲಪ್ಪ ಇದ್ರು ಅಂತ ನೋಡ್ತೀರಿ ಅಂದ್ರೆ ಅವರು ಸೂರ್ಯನ ಮೇಲೆ ನಿಂತ್ಕೊಂಡಿದ್ರು ಅಂತ ನೋಡ್ತೀರಿ. ಸರಿ, ಈ ಪಕ್ಷಿಗಳು ಅಂತ ಏನ್ ನೋಡಿದ್ರಿ? ಈ ಒಂದು ರೆಸ್ಟ್ಲೆಸ್ ಮಾಸ್ ಆಫ್ ಪೀಪಲ್, ಅಲ್ಲೋಲೋ ಕಲ್ಲೋಲವಂತ ಜನಗಳು ಅದರ. ಯಾರು ನೆಮ್ಮದಿಯಿಂದ ಇರದಿರಂತ ಜನಗಳು, ಗಲಿಬಿಲಿ ಅದರ ತೊಂದರೆಗಳು ಮಾಡ್ತಾರಂತ ಒಂದು ಜನಸಮೂಹ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಮತ್ತು ಹಕ್ಕುಗಳಿಗೆ ಹೋರಾಡಂತ ಒಂದು ಜನಗಳು ಅಂತ ನೋಡ್ತೀರಿ ಅಂದ್ರ. ಇವರು ಏನಕ್ಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ ಏನ್ರಿ? ಅದನ್ನ ನಾಶ ಮಾಡಿರೋದನ್ನ ಸಂಪೂರ್ಣವಾಗಿ, ಅದೇನೋ ಸಾಯಿಸಿರೋದನ್ನ ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಏನ್ ಮಾಡ್ತಾರೆ ಇವರು? ಕಾಯ್ತಾರೆ ಅಂತ ಜನಸಮೂಹ ಅಂತ ನೋಡ್ರಿ. ಸರಿ, ಹಂಗಾರೆ ಈ ದೇವದೂತ ಯಾರೋ ಅದರ ಏನ್ರಿ? ದೇವದೂತ ಜೋರು ಕುಕ್ಕುಡ್ನಲ್ಲ ಯಾರಿದು? ನಮಗೆ ಬೈಬಲ್ ಚೆನ್ನಾಗಿ ಗೊತ್ತು. ದೇವದೂತ ಅಂದ್ರೆ ಗಾಡ್ಸ್ ರೆಪ್ರೆಸೆಂಟೇಟಿವ್ ಅಂದ್ರ. ಸರಿ, ಇವಾಗ ರೆವಲ್ಯೂಷನ್ 19 ಚಾಪ್ಟರ್ ನಾವು ನೋಡ್ತಾ ಇರೋ ಸೀನ್ ಏನಪ್ಪಾ ಅಂತಂದ್ರೆ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಭೂಲೋಕದಲ್ಲಿ ಆಗುವಂತ ಒಂದು ಸಿಸ್ಟಮ್ ಕೊಲ್ಯಾಪ್ಸ್ ಬಗ್ಗೆ ನಾವೇನ್ ಮಾಡ್ತಾ ಇರೋದು ನೋಡ್ತಾ ಇರೋದು. ಅದರ ಏನ್ ನೋಡ್ತೀರಿ? ಆಲ್ರೆಡಿ ಏನ್ರಿ ಯಾವ ರೀತಿಯಲ್ಲೆಲ್ಲ ನಡ್ಕೊಂಡ್ಬಂತು, ಬ್ಯಾಬಿಲೋನ್ಗೆ ಜಜ್ಮೆಂಟ್ ಕೊಟ್ರು ಅಂತ ನೋಡಿದ್ರಿ. ಅದರ ಇವಾಗ ಈ ಬ್ಯಾಬಿಲೋನ್ನ ಯಾವ ತರ ನಾಶ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಪಿಕ್ಚರ್ ಏನ್ ಮಾಡ್ತಾರೆ ನೋಡ್ತಾ ಇದ್ರಿ ಅಲ್ವರ. ಇವಾಗ ಇಷ್ಟೊತ್ತಿಗೆ ಸಭೆ ಏನಾಗಿದೆ? ಕಂಪ್ಲೀಟ್ ಆಗಿದೆ ಅಲ್ವರ. ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಭೂಲೋಕದಲ್ಲಿ ದೇವ್ರ ಯೋಜನೆ ಗೊತ್ತಿರಂತ ದೇವ್ರ ರೆಪ್ರೆಸೆಂಟೇಟಿವ್ ಭೂಲೋಕದಲ್ಲಿ ಯಾರು ಇರ್ತಾರೆ? ನೆಕ್ಸ್ಟ್ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಾ? ಸಭೆ ಕಂಪ್ಲೀಟ್ ಆಗೋಯ್ತು. 1,44,000 ಜನ ಆಗೋಯ್ತು, ಕಂಪ್ಲೀಟು ಆಗೋಯ್ತು. ತೆರೆ ಆ ಕಡೆ ಏನಾಗಿದ್ದಾರೆ ಇದ್ರೆ ಕರ್ತನ ಜೊತೆಗೆ ಏನ್ರಿ ಆ ಬಿಳಿ ಕೂತ್ರೆ ಬರ್ಬೇಕು, ಹಿಂದೆ ಸೈನ್ಯ ಬರ್ತಾರೆ ನೋಡ್ತಿರಲ್ಲ, ಏನಾಗ್ತಿರಲ್ಲಿ? ಕರ್ತನ ಒಂದು ಜೊತೆಗೆ ಏನಾಗಿದ್ದಾರಲ್ಲಿ ಅಲ್ಲಿ ಸಭೆ ಇದೆ ಅಲ್ವರ. ಸರಿ, ಹಂಗಿರ್ಬೇಕಾರೆ ಈ ಭೂಲೋಕದಲ್ಲಿ 1,44,000 ಕಂಪ್ಲೀಟ್ ಆಗಿದ್ಮೇಲೆ ದೇವ್ರ ಯೋಜನೆ ತಿಳ್ಕೊಂಡಿರಂತ ನೆಕ್ಸ್ಟ್ ಇನ್ನೊಂದು ಗುಂಪು ಯಾರಿರ್ತಾರೆ? ಪಿತೃಗಳು ಅಂದ್ರೆ
ಸ್ಥಾನದಲ್ಲಿ ಬರಂತ ಮಹಾಸಮೂಹ ಬರ್ತದೆ. ಮಹಾಸಮೂಹ ಮಹಾ ಸಮೂಹ ದೊಡ್ಡ ಸಮೂಹ. ಅಲ್ವರಾ. ನೋಡ್ಬೇಕಾರೆ ಇನ್ನ ಪಿತೃಗಳು ಇನ್ನ ಪುನರುತ್ಥಾನಾಗಿಂದ ಬಂದಿಲ್ಲ ರೀ. ಅರ್ಥ ಮಾಡ್ಕೊಳ್ಳಿ, ಏನಾಗಿಲ್ಲ, ಇನ್ನ ಸಂಸ್ಥೆಗಳು ಇನ್ನ ನಾಶ ಆಗಿಲ್ಲ. ನಾಶ ಆಗಂತ ಒಂದು ಪೀಕಲ್ಲಿ ಏನಾಗಿದ್ದೀರಿ ಇದಿರಿ. ನಾವು ನೋಡ್ತಾ ಇರೋದು ಏನಪ್ಪ ಅಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ದು ಲಾಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಏನಾಗಿದ್ದೀರಿ ನಾವು ನೋಡ್ತಾ ಇರೋದು ಅಲ್ವರ. ಅಂದ್ರೆ ಇನ್ನ ಇಸ್ರೇಲ್ಗೆ ಏನಾಗಿಲ್ಲ, ಇನ್ನ ರಕ್ಷಣೆ ಇನ್ನ ಬಂದಿಲ್ಲ ಅದರ. ಹಂಗಾರೆ 1,44,000 ಜನ ಕಂಪ್ಲೀಟ್ ಆಗಿದ್ಮೇಲೆ ಭೂಲೋಕದಲ್ಲಿ ಇನ್ನ ಯಾರಪ್ಪ ಬಾಕಿ ಇರ್ತಾರೆ? ದೇವ್ರ ಯೋಜನೆ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋಂಥ ಒಂದು ಗುಂಪು ಇರ್ತಾರೆ ಭೂಲೋಕದಲ್ಲಿ. ಯಾರಪ್ಪ ಅಂತಂದ್ರೆ ಅದೇ ಯಾರಪ್ಪ ಅಂದ್ರೆ ದೊಡ್ಡ ಸಮೂಹ. ಅದರ ದೊಡ್ಡ ಸಮೂಹಕ್ಕೆ ಏನ್ರಿ ದೇವ್ರ ಯೋಜನೆ ಬಗ್ಗೆ ಎಲ್ಲ ಏನ್ರಿ ಚೆನ್ನಾಗಿ ಗೊತ್ತು ಅಲ್ವರ. ಅದಕ್ಕೆ ಇವ್ರು ಎಲ್ಲಪ್ಪ ನಿಂತಿರೋದು ನೋಡ್ತೀರಿ ಅಂದ್ರೆ ಸೂರ್ಯನ ಮೇಲೆ ನಿಂತಿರೋದು ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಸೂರ್ಯ ಬೈಬಲಲ್ಲಿ ಹೊಸ ಒಡಂಬಡಿಕೆ ಅದರ ಏನ್ರಿ ಹೊಸ ಒಡಂಬಡಿಕೆನ ಸಂಪೂರ್ಣವಾಗಿ ಏನ್ ಮಾಡೋರು ಆವರಿಸ್ಕೊಂಡವ್ರೆ. ಅದರ ಸತ್ಯದ ಮೇಲೆ ಏನ್ ಮಾಡೋರು ಇವಾಗ ನಿಂತ್ಕೊಂಡವ್ರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಇವರು ಜೋರಾಗಿ ಏನ್ ಮಾಡ್ತಾರಂತೆ ಅಲ್ಲಿ ಕೂಗ್ತಾರಂತೆ. ಏನಕ್ಕೆ ಜೋರಾಗಿ ಕೂಗ್ಬೇಕು? ಅದರ ಏನಕ್ಕಪ್ಪ ಜೋರು ಕೂಗಂತ ಒಂದು ಸೌಂಡು ಅಲ್ವರ ಏನ್ರಿ? ಯಾಕಪ್ಪ ಅಂತಂದ್ರೆ ಏನ್ರಿ ದೊಡ್ಡ ಸಮೂಹ ಏನ್ ಕಳ್ಕೊಂಬಿಟ್ರಿ ಇವಾಗ? 1,44,000 ಅವ್ರು ಸೇರ್ದೆ ಹೋಗ್ತಾರಲ್ಲ, ಹಾ, ಕಿರೀಟ. ಇಲ್ದೇ ಹೋಗ್ತಾರೆ. ಕಿರೀಟ ಏನ್ ಮಾಡ್ಬಿಟ್ರು? ಕಳ್ಕೊಂಬಿಟ್ರು. ಬುದ್ಧಿಹೀನೆ ಕನ್ಯೆಗಳ ತರ, ಬುದ್ಧಿ ಇಲ್ದಿರ ಕನ್ಯೆಗಳ ತರ ಏನ್ರಿ ಡೋರ್ ಎಲ್ಲ ಮುಚ್ಚಿದ ಮೇಲೆ ಹೋಗಿ ಏನ್ ಮಾಡ್ತಾರೆ? ಬಾಗಲ್ನ ತಟ್ತಾರೆ. ಬಾಗಲ್ನ ತಟ್ಟರೆ ಕರ್ತನ ಏನ್ ಹೇಳ್ತಾರೆ? ಓದಿಂತೀನಿ ಮ್ಯಾಥ್ಯೂ 25. ನೀವ್ಯಾರೋ ನನ್ಗೆ ಗೊತ್ತಿಲ್ಲ. ಹಾ, ನೋಡಿರ್ತೀನಿ ಮ್ಯಾಥ್ಯೂ 25 ಚಾಪ್ಟರ್ ಮತ್ತೆ 25ನೇ ಅಧ್ಯಾಯ 10 ಮತ್ತೆ 11, 10, 11, 12. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೇನೆ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡ್ರ ಸ್ವಾಮಿ ಏನಂಬಿಟ್ರಂತೆ? ನಾನ್ ನಿಮ್ಮನ್ನ ಅರಿಯೇನು ಅಂತಂದ್ಬಿಟ್ಟು ಸತ್ಯವಾಗಿ ಹೇಳ್ತೀನಿ ಅಂತಾರೆ. ಅರಿಯೇನು ಅಂತಂದ್ರೆ ಯೋಚನೆ ಮಾಡೋದು ಎಷ್ಟು ನಂಬಿಕೆಯಿಂದ ಇದ್ದಿರ್ಬೇಕು ಇವ್ರು ಅದರ. ಏನ್ರಿ ಸಭೆಯಲ್ಲೇ ಇದು ತುಂಬಿಕೊಂಡಿದ್ರು. ಇದು ದೊಡ್ಡ ಸಮೂಹ ಅಂತ ಹೇಳ್ಬೇಕಾರೆ ಯಾವ ದೊಡ್ಡ ದೊಡ್ಡ ಸಮೂಹ ಗೊತ್ತಾ? ಕಾನ್ಸಿಕ್ರೇಷನ್ ಮಾಡಿಕೊಂಡು ಓಟ ಓಡಿ ಹಿಂದಕ್ಕೆ ಬಿದ್ದಿರ್ತಾರೆ ಗೊತ್ತಾ? ಆ ದೊಡ್ಡ ಸಮೂಹ ಮಾತ್ರ ಅಲ್ಲ ರೀ. ಬ್ಯಾಬಿಲೋನ್ನಲ್ಲಿ ಎಷ್ಟೋ ಜನಗಳು ಸತ್ಯ ತಿಳಿದು ತಿರುಗಿ ಎಲ್ಲಿಗೆ ಹೋಗಿರ್ತಾರೆ? ಬ್ಯಾಬಿಲೋನ್ಗೆ ಹೋಗಿರ್ತಾರೆ ಗೊತ್ತಾ? ಏನ್ರಿ ಅಂತ ಒಂದು ಏನ್ರಿ ದೊಡ್ಡ ಸಮೂಹ ಇದೆ. ಎಷ್ಟೋ ಜನ ಸತ್ಯ ತಿಳ್ಕೊಂಡು ಬ್ಯಾಬಿಲೋನ ಬಿಟ್ಟು ಬರ್ತಾರೆ ಅಂತ ಎಷ್ಟೋ ಜನಗಳು ಏನಾಗಿದ್ದಾರೆ ಅಲ್ಲಿ ಅಲ್ಲಿದ್ದಾರೆ. ಅವರು ಕೂಡ ದೊಡ್ಡ ಸಮೂಹಕ್ಕೆ ಏನಾಗ್ತಾರೆ? ಪಾಲ ಸಾಧ್ಯತೆಗಳು ಏನಾಗಿದೆ ಇದೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಅವ್ರಿಗೇನಪ್ಪ ಆಗ್ತಾರೆ ಅಂದ್ರೆ ಏನ್ರಿ ಡೋರ್ ಮುಚ್ಚಲ್ಪಟ್ಟಿದೆ, ಅದರ ಕ್ಲೋಸ್ ಆಗೋಯ್ತು ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಫ್ರಸ್ಟ್ರೇಷನ್ ಆಗ್ಬೇಕು ಯೋಚನೆ ಮಾಡಿರ್ತೀನಿ. ಅದು ಕರ್ತನಿಂದ ನೀವು ಯಾರಿಂದ ನಂಗೆ ತಿಳಿಯೋನೋ ಅಂತಂತ ಹೇಳ್ಬೇಕಾದ್ರೆ ಎಂಥ ಅವಮಾನ ಆಗ್ತಾರೆ. ಆದ್ರೆ ಅವಾಗ ಕೋಪ ಬರ್ತಾರೆ. ಈ ಕೋಪ ಯಾರ ಮೇಲೆ ಬರ್ತದೆ ಹೇಳ್ರಿ? ಯಾರ ಮೇಲೆ ಬರ್ತದೆ? ಅವ್ರಿಗಿರೋಂಥ ಸಂಸ್ಥೆ ಮೇಲೆ ಬರ್ತದೆ ಅಲ್ವರ. ಅವ್ರಿಗಿರೋಂಥ ಡಿನಾಮಿನೇಷನ್, ಅವ್ರಂಥ ಸಭೆ ಮೇಲೆ ಬರ್ತದೆ. ಯಾಕೆ? ಆ ಸಭೆ ಏನಂತ ಪ್ರಾಮಿಸ್ ಮಾಡಿದ್ರು? ನಿಮ್ನ ಏನ್ ಮಾಡ್ತೀನಿ? ಸೀದಾ ನಾವು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಲ್ವರ. ಏಸು ಕ್ರಿಸ್ತ ನಂಬ್ರಿ ಅಲ್ವ, ಕಾಣಿಕೆ ಕೊಡಿ, ಅದ್ ಮಾಡಿ ಇದ್ ಮಾಡಿ ಇವೆಲ್ಲ ಮಾಡಿದ್ರೆ ನೀವೇನಾಗ್ತೀರಾ? ಸೀದಾ ಹಂಗೆ ಪರಲೋಕಕ್ಕೆ ಏನಾಗ್ತೀರಾ? ಹೊಟ್ಟೋಗ್ತೀರಾ ಅಂತ ಏನಾಗಿದ್ರು. ಆದ್ರೆ ಅವರು ನೆನ್ಸ್ಕೊಂಡಿರ್ತಾರ ಯಾವುದು ಯಾವಾಗ ಆಗಲ್ವೋ ಸಿಕ್ಕಾಪಟ್ಟೆ ಏನಾಗ್ತಾರೆ? ಕೋಪ ಬರ್ತಾರೆ. ಯೋಚನೆ ಮಾಡ್ರಿ, ಒಬ್ಬ ಮನುಷ್ಯನ್ಗೆ ಫ್ರಸ್ಟ್ರೇಷನ್ ಆಗಿ ಅದರ ತುಂಬಾ ಜಿಗುಪ್ಸೆ ಆಗಿ ತುಂಬಾ ಕೋಪ ಬಂದ್ರೆ ಮನುಷ್ಯ ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಮಾಡ್ತಾನೆ ಗೊತ್ತಾ? ಅವನು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಸತಿ ಈ ತರ ನಾನು ಆಗ್ಲೇಬೇಡ್ದಪ್ಪ ಅಂತ ಏನ್ ಮಾಡ್ತಾನೆ? ತಿದ್ದುಕೊಂಡು ಎಚ್ಚರಿಕೆಯಿಂದ ಏನ್ ಮಾಡ್ತಾನೆ? ಅವ್ನು ನಡೀತಾನೆ ನೋಡಿರ್ತೀವಿ ಅಲ್ವರ. ನೋಡಿರ್ತೀವಿ ಒಂದ್ಸತಿ ಸೋತೋಗ್ಬಿಟ್ಟ ಅಂತಂದ್ರೆ ಇನ್ನೊಂದ್ಸತಿ ಹೆಂಗ್ ಮಾಡ್ತಾರೆ? ಅದೇ ಆಟ ಆಡ್ಬೇಕಾರೆ ಛಲದಿಂದ ಏನ್ ಮಾಡ್ತಾರೆ? ಆಡ್ತಾರೆ ಗೊತ್ತಾ? ಏನಕ್ಕೆ ಛಲದಿಂದ ಆಡೋದು? ಈ ಸತಿ ಸೋಲ್ಬಾರ್ದು, ಈ ಸತಿ ಆಡಿದ್ರೆ ಹೆಂಗ್ ಆಡ್ಬೇಕು? ಗೆದ್ದು ಬಿಟ್ಟೆ ಬರಬೇಕು ಅಂತ. ಯಾವ ತರ ರೋಷ, ಯಾವ ತರ ಆವೇಶ ಅಲ್ವರ, ಛಲ ಹೆಂಗಿರ್ತಾರೆ ನೋಡಿರ್ತೀರಿ. ಇವೆಲ್ಲ ಬರೋದು ಹೆಂಗೆ? ಕೋಪ. ಈ ಕೋಪದ ಒಂದು ಒಂದು ಪ್ರತಿಫಲವಾಗಿ ಏನಾಗ್ತಾರೆ? ಇದು ಬರ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅವಾಗ ಹೆಚ್ಚಿನಾಗಿರೋಂಥ ಆಸಕ್ತಿಯಿಂದ ಏನ್ ಮಾಡ್ತಾರೆ ಅಂದ್ರೆ ನೀವು ಜೋರಾಗಿ ಏನ್ ಮಾಡ್ತಾರೆ? ಕೂಕೊಂತಾರೆ. ಹೆಚ್ಚಿನಾಗಿರೋಂಥ ಆಸಕ್ತಿಯಿಂದ ಸತ್ಯನ ಏನ್ ಮಾಡ್ತಾರೆ? ಅವಾಗ ಹೇಳ್ತಾರೆ. ಆದ್ರೆ ಇಟ್ ವಿಲ್ ಬಿ ಟೂ ಲೇಟ್. ಹೇಗಪ್ಪ ಅಂದ್ರೆ ಎಲಿಯಾ ಮತ್ತೆ ಎಲೀಶಾ ಅಲ್ದ್ರ. ನಾವು ಏನ್ ಮಾಡ್ತೀರಿ? 2ನೇ ಅರಸು 2ನೇ ಅಧ್ಯಾಯದಲ್ಲಿ ಓದ್ತಿರಲ್ವಾ? ದೇವ್ರು ಏನ್ ಮಾಡ್ತಾರೆ? ಎಲೀಶನ್ಗೆ ಫಸ್ಟ್ ಹೇಳ್ಬಿಡ್ತಾರೆ ಅದರ, ನಿಮ್ಮ ಯಜಮಾನನ್ ಏನ್ ಮಾಡ್ತಾರೆ? ದೇವ್ರು
ಕರ್ಕೊಂತಾರೆ ಅಂದ್ಬಿಟ್ಟು ಅದಕ್ಕೆ ಏನು ಮಾಡ್ತಾನೆ ಎಲೀಶಾ ಎಲಿಯನ ಜೊತೆಗೇನೇ ಹೋಗ್ತಾನೆ. ಅದರ ಅದಕ್ಕೆ ನೋಡ್ಬೇಕಾರೆ ಎಲಿನ ಜೊತೆ ಹೋಗ್ತಾ ಇರ್ಬೇಕಾರೆ ಏನಾಗ್ತದೆ ನೋಡ್ಬೇಕಾರೆ ಸ್ವಲ್ಪ ದೂರಲ್ಲಿ ಹೋಗ್ತಾ ಅವಾಗ ಕೇಳ್ತಾರೆ, ಏನಪ್ಪ ನಿಮ್ಮ ಯಜಮಾನ ಕರ್ಕೊಂಡ್ಬಿಡ್ತಾರೆ ಗೊತ್ತಾ ಇವತ್ತಿನ ಅಂತಂದ್ಬಿಟ್ಟು. ಅವಾಗ ಎಲಿಯನ ಹತ್ರ ಎಲೀಶಾ ಹೆಂಗೆ ಕೇಳ್ಕೊಂತಾನೆ ನೋಡ್ರಿ, ಓದನಂತೀನಿ. ಎರಡನೇ ಅರಸು ಎರಡನೇ ಅಧ್ಯಾಯ ಎರಡನೇ ಅರಸು ಎರಡನೇ ಅಧ್ಯಾಯ ಆ, 8 ಇಂದ ಓದ್ಕೊಂಡ್ ನಿಂತೀನಿ. ಅನಂತರ ಎಲಿಯನು ತನ್ನ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಹೊಡೆಯಲು ನೀರು 2 ಭಾಗವಾಯಿತು. ಇಬ್ಬರು ಒಣನೆಲದ ಮೇಲೆ ದಾಟಿ ಹೋದರು. ನೋಡ್ರ ಎಲಿಯ ಏನಪ್ಪ ಮಾಡ್ತಾರೆ ಅಂತಂದ್ರೆ ತನ್ನ ಕಂಬಳಿಯಿಂದ ತಗೊಂಡು ಏನು ಮಾಡ್ತಾರೆ, ಯೋರ್ದನ್ ನದಿ ಏನು ಮಾಡ್ತಾರೆ ಅಲ್ಲಿ ಹೊಡಿತಾರೆ ನೋಡ್ತಾರೆ. ಯೋರ್ದನ್ ನದಿ ಹೊಡೆದಿದ ತಕ್ಷಣ ಯೋರ್ದನ್ ನದಿ ಏನಾಗುತ್ತೆ 2 ಭಾಗವಾಗೋಯ್ತು ಅಂತ ಹೇಳ್ತಾರೆ. ಅದರ ಯೋರ್ದನ್ ನದಿ ಏನಪ್ಪ ಅಂತಂದ್ರೆ ಏನ್ರಿ, ನಾವೇನು ನೋಡಿದ್ವಿ ಯೋರ್ದನ್ ನದಿ ಪಾಠ ನೋಡಿದಲ್ವಾ, ಮ್ಯಾನ್ಕೈಂಡ್ ಜನಸಮೂಹ. ಅದರ ಜನಸಮೂಹಕ್ಕೆ ತನ್ನ ಶಾಲು ಏನ್ರಿ ತನ್ನ ಕಂಬಳಿ ಹೊಡಿತಾರೆ ಅಂದ್ರೆ ಏನಪ್ಪ ಅಂದ್ರೆ ಸತ್ಯ ರೀ, ತನಗಿರಂಥ ಹೊದಿಕೆ ಅದರ ದ ಟ್ರೂತ್, ಅದರ ಆ ಒಂದು ಸತ್ಯನ ಜೋರಕ್ಕೆ ಜನಗಳ ಮೇಲೆ ಹೊಡೆದವಾಗ, ಯಾವಾಗ ಸತ್ಯಾರ್ಥಗಳು ಜನಗಳ ಮೇಲೆ ಬಿದ್ದವಾಗ ಜನಗಳು ಏನಾಗ್ತಾರೆ 2 ಭಾಗ ಆಗ್ತಾರೆ. ಒಬ್ರು ದೇವ್ರ ಕಡೆಗೆ ಬರ್ತಾರೆ, ಇನ್ನೊಬ್ರು ದೇವ್ರ ವಿರುದ್ಧವಾಗಿ ಏನು ಮಾಡ್ತಾರೆ ಹೋಗ್ತಾರೆ. ಆವಾಗ ಇಬ್ರು ಏನಾಗೋದು ಹೋಗೋದು. ಅದರ ಇಬ್ರು ಹೋದವಾಗ ಏನಾಗ್ತದೆ ನೆಕ್ಸ್ಟ್ ಮುಂದಕ್ಕೆ ಓದಿಂತೀನಿ. ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲಿಯನು ಎಲೀಷನನ್ನು, ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ನೋಡ್ರ ಆಗ ಎಲಿಯನು ಅದಕ್ಕೇನು ಕೇಳ್ಕೊಂತಾರೆ, ಇನ್ನಲ್ಲಿರೋಂಥ ಆತ್ಮ ನನ್ನ ಮೇಲೆ ಏನಾಗ್ಲಿ ಬರ್ಲಿ, ಎಷ್ಟರಷ್ಟು ಬರ್ಲಿ 2ರಷ್ಟು ಬರ್ಲಿ ಅಂತ ಹೇಳ್ತಾರೆ. ಅಲ್ವರ ಏನು ದೊಡ್ಡ ಸಮೂಹ ಚಿಕ್ಕ ಹಿಂಡನ್ನು ನೋಡ್ಬಿಟ್ಟು ಏನ್ ಕೇಳ್ಕೊಳೋದು, ಅಯ್ಯೋ ಇವ್ರಿಗಿರಂತ ಝೀಲ್ ನಮ್ಗೇನಾಗಿಲ್ಲ, ನಮ್ಗಿಲ್ವಲ್ಲಪ್ಪ. ಇವ್ರಿಗಿರಂತ ಆಸಕ್ತಿ, ಇವ್ರಿಗಿರಂತ ಭಯ ಭಕ್ತಿ ನಮ್ಗೇನಾಗಿಲ್ಲ, ಇಲ್ವಲ್ಲ. ಅದಕ್ಕೇನು ಕೇಳ್ಕೊಂತಾರೆ, ಅವ್ರಿಗೆ ಮನ್ಸಲ್ಲಿ ಆಸೆ ಏನೋ ಇವ್ರಿಗೇನಿದೆಯೋ ಅದು 2ರಷ್ಟು ನಮಗೂ ಕೂಡ ಏನಾಗ್ಲಿ ಬರ್ಲಿ. ಅದಕ್ಕೇನು ಕಂಡೀಷನು ನೋಡಿ, ಮುಂದಕ್ಕೆ ಹೇಳ್ತಾರೆ ಕಂಡೀಷನ್ ಏನಂತೆ, ಓದಿ. ಆಗ ಎಲಿಯನು ಅವನಿಗೆ, ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು, ಇಲ್ಲವಾದರೆ ದೊರಕುವುದಿಲ್ಲ ಅಂದನು. ನೋಡ್ರ ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಏನು ಹೇಳ್ತಾರೆ ಅವರು, ಆಯ್ತಪ್ಪ ನಿಂಗೆ ಸಿಗ್ತದೆ, ಅರೆ ನೀ ಏನಪ್ಪ ಮಾಡಬೇಕು ಅಂತಂದ್ರೆ ನಾನು ಏನ್ರಿ ಎತ್ತಲ್ಪಡ್ಬೇಕು, ಅರೆ ನೀ ಏನು ಮಾಡ್ಬೇಕು, ನನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅಲ್ವರ ಏನರ್ಥ, ಸಭೆ ಕಂಪ್ಲೀಟ್ ಆಗೋದನ್ನ, ಆ ಓಟ ಓಡಿ ಮುಗ್ಸೋದನ್ನ ಯಾರು ನೋಡ್ಬೇಕು, ಏನ್ರಿ ದೊಡ್ಡ ಸುಮ್ಮ ಏನ್ ಮಾಡ್ಬೇಕು ನೋಡ್ಬೇಕು. ಅಲ್ವರ ಅವಾಗೇನಾಗ್ತದೆ, ಅದನ್ನ ನೋಡ್ಬಿಟ್ಟು ಇವ್ರಿಗೇನಾಗ್ತಾರೆ ಆಸಕ್ತಿ ಬರ್ತಾರೆ ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ ಉದಾಹರಣೆಗೆ ಹೇಳ್ಬೇಕಾದ್ರೆ ಇವಾಗ ಯೋಚನೆ ಮಾಡಿದ್ದೀನಿ, ಎಷ್ಟೋ ಜನ ಸೋದರಗಳು ಏನ್ರಿ ಓಟ ಓಡ ಮುಗಿಸ್ತಾರೆ. ಅದರ ಅವರು ಶವ ಸಂಸ್ಕಾರದಲ್ಲಿ ಏನ್ರಿ ಎಷ್ಟೋ ಜನ ಏನು ಮಾಡ್ತಾರೆ ಸೇರಿರ್ತಾರೆ. ಅದನ್ನ ನೋಡ್ಬಿಟ್ಟು ಎಷ್ಟೋ ಜನಗಳಿಗೆ ಏನ್ರಿ ಒಂದು ಎಚ್ಚರಿಕೆ ಪಾಠ ತರೀತಾರೆ ಗೊತ್ತಾ. ಯಾಕೆ, ಅಯ್ಯೋ ನಮ್ಮ ಸೋದರ ಏನು ಮಾಡೋದು ಓಟ ಓಡಿ ಮುಗಿಸ್ಬಿಟ್ರು, ನಾವೇನು ಮಾಡೋಕ್ಕೂ ಎಚ್ಚೆತ್ತಾಗಿ ಓಟ ಓಡಿ ಮುಗಿಸ್ಬೇಕು. ಇನ್ನು ಕೆಲವು ಜನಕ್ಕೆ ಹೆಂಗಿರುತ್ತೆ ಅಂದರೆ, ಅಯ್ಯೋ ನಾವು ಇವ್ರ ಥರ ಸಾಯ್ಬಾರ್ದಪ್ಪ, ನಾವು ಇದಕ್ಕಿಂತ ನಂಬಿಕಸ್ಥರಾಗಿ ಏನಾಗಬೇಕು ಸಾಯ್ಬೇಕು ಅಂತ ಇನ್ನೂ ಹೆಚ್ಚಾಗಿ ಏನು ಮಾಡಬೇಕು ಓಡಬೇಕು ಅಂತಂದ್ಬಿಟ್ಟು ಏನ್ರಿ ಆ ಒಂದು ಸ್ಪಿರಿಟ್ ಏನಾಗ್ತದೆ ಅದೇ ಮನೋಭಾವ ಬೆಳಿತಾರೆ. ಇದನ್ನೇ ಕೇಳ್ತಾರೆ, ಕೊಡ್ತೀನಿ ಆಯಿತು, ಆದರೆ ನೀನೇನು ಮಾಡ್ಬೇಕು, ನಾನು ತೊಗೊಂಡದನ್ನ ಎತ್ತಲ್ಪಡ್ಬೇಕು ನೋಡ್ಬೇಕು ಅಂತ ನನಗೆ ನೋಡ್ಬೇಕು. ಎಲ್ಲಿ ಏನು ಮಾಡ್ತಾರೆ, ರಥಾಶ್ವರದಲ್ಲಿ ಏನು ಮಾಡ್ತಾರೆ, ಹಂಗೆ ದೇವ್ರು ಕರ್ಕೊಬೇಕಾದ್ರೆ ಎಲಿಯನ್ನ ಏನು ಮಾಡ್ತಾರೆ, ಎಲೀಶಾ ನೋಡ್ತಾರೆ. ಅಲ್ವರ ನೋಡ್ಬಿಟ್ಟು ಏನು ಮಾಡ್ತಾರೆ, ಎಲಿಯ ಅವ್ರ ಕಂಬಳಿನ ಏನು ಮಾಡ್ತಾರೆ ಅವ್ರ ಮೇಲೆ ಹಾಕ್ತಾರಂತೆ. ನೋಡಿರ್ತೀನಿ ಅದರಲ್ಲೇ 11 and 12. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಡುಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ನೋಡ್ರ ಬಟ್ಟೆಗಳನ್ನ ನಡ್ಕೊಂಡು ಏನು ಮಾಡ್ತಾನೆ, 2 ತುಂಡು ಮಾಡ್ತಾನೆ ಔಟ್ ಆಫ್ ಫ್ರಸ್ಟ್ರೇಷನ್. ಅಲ್ವರ ಅದೇ ಗ್ರೇಟ್ ಮಲ್ಟಿಟ್ಯೂಡ್ ಏನಾಗೋದು ಆಗ, ಯಾವಾಗ ತನ್ನ ಓಟ ಏನ್ರಿ ತನ್ನ ಒಂದು ಪ್ರೈಸ್ ಹೊಟ್ಟೋಯ್ತು,
ಯಾವಾಗ ಚರ್ಚ್ ಕಂಪ್ಲೀಟ್ ಆಗೋಯ್ತು ಅಂತ ಗೊತ್ತಾಗ್ತದೋ ಏನ್ರಿ ತನ್ನ ಬಟ್ಟೆನ ಏನು ಮಾಡ್ತಾರೆ ಹರ್ಕೊಂತಾರೆ ಅಲ್ವರಾ ಏನ್ರಿ ಆಮೇಲೆ ನೋಡಿ ನೆಕ್ಸ್ಟ್ ಏನು ಮಾಡ್ತಾರಂತೆ ಹರ್ಕೊಂಡು ಹಂಗೆ ಜಿಗುಪ್ಸೆ ಪಟ್ಟಿ ಬೇಜಾರಾಗ್ಬಿಟ್ಟ ಎಲೀಷಾ ಅಂದ್ರೆ ಇಲ್ಲ ರೀ ಎಲೀಷಾ ನೆಕ್ಸ್ಟ್ ಏನು ಮಾಡ್ತಾನೆ ಅನಂತರ ಅವನು ಮೇಲಿನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿಯ ತೀರಕ್ಕೆ ಬಂದು ಎಲಿಯನ ದೇವರಾದ ಯೆಹೋವನಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ನೋಡ್ರ ಇದೇ ಕಂಬ್ಳಿನ ತಗೊಂಡು ತಿರ್ಗಾ ಅದೇ ಇವ್ರದ್ದು ಏನ್ ಮಾಡ್ತಾನ ಅವನು ಹೊಡಿತಾನೆ ತಿರ್ಗಾ ಏನಾಗ್ತದೆ ನೀರು 2 ಭಾಗ ಆಗ್ತಂದ್ರೆ ಇವ್ರ ಮುಖಾಂತರ ಸತ್ಯಾರ್ಥಗಳು ಏನ್ ಮಾಡ್ತಾವೆ ಹೊರಗಡೆ ಬರೋಕ್ ಶುರು ಆಗ್ತದೆ. ತಿರ್ಗಾ ಜನಗಳಿಗೆ ಏನಾಗ್ತದೆ ತಿರ್ಗಾ ಅಲ್ಲಿ 2 ತರ ಕ್ಯಾಟಗರಿ ಪೀಪಲ್ ಏನಾಗ್ತದೆ ತಿರ್ಗಾ ಅಲ್ಲಿ ಸಪರೇಷನ್ ಆಗ್ತಾರೆ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಈ ಒಂದು ಬ್ಯಾಬಿಲೋನ್ ಬಿಟ್ಟು ಬಾ ಅಂತ ಹೇಳಿದ್ಮೇಲೆ ಕೂಡ ಬಿಟ್ಟು ಬರ್ದಿರಂತ ಎಷ್ಟೋ ಜನಗಳಿದಾರೆ ಗೊತ್ತಾ, ಅವರು ದೊಡ್ಡ ಸಮೂಹಕ್ಕೆ ಪಾಲಾಗಿ ಬರೋ ಸಾಧ್ಯತೆಗಳಿದೆ. ಅದಕ್ಕೆ ಹೇಳ್ತಾರೆ ಗೊತ್ತಾ, ಇವ್ರನ್ನ ಏನ್ ಮಾಡೋದು, ಆಕಾಶ ಅಂತ ಪಕ್ಷಿಗಳಿಗೆ ಏನ್ ಮಾಡೋದಲ್ಲಿ ಹೋಲಿಕೆ ಮಾಡೋದು. ಏನ್ ಮಾಡ್ರಿ ನೀವು, ಏನ್ ಮಾಡ್ರಿ ಬಿಟ್ಟು ಏನ್ ಮಾಡ್ರಿ ನೀವು ಹೊರಗಡೆ ಬನ್ರಿ ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನೀವು ಅವರು ಏನ್ರಿ ದ್ವೇಷದಿಂದ ಏನ್ ಮಾಡ್ರಿ ಆ ಕೋಪದಿಂದ ಹೊರಗಡೆ ಬರ್ಬೇಕಾರೆ ಏನಪ್ಪ ಮಾಡ್ತಾರೆ ಅಂದ್ರೆ ಆ ಬ್ಯಾಬಿಲೋನ್ನ ಅವರೇ ಏನ್ ಮಾಡ್ತಾರೆ ಕೆಡವಾಗ್ತಾರೆ. ಯೋಚನೆ ಮಾಡ್ರಿ ಸ್ವಲ್ಪ ಅಂತೀನಿ. ಇವತ್ತು ನಾವು ಬ್ಯಾಬಿಲೋನ್ ಅಂತ ಏನು ಹೇಳ್ತೀರೋ ಈ ಸಿಸ್ಟಮಲ್ಲಿರೋಂಥ ಜನಗಳಿಗೆ ಎಷ್ಟು ಕೋಪ ಇರ್ಬೋದು ಅಲ್ವರ. ನೋಡಿ ನಮಗೆ ಚೆನ್ನಾಗಿ ಗೊತ್ತು ಈ ಬ್ಯಾಬಿಲೋನ್ ಅಂತ ಎಲ್ಲ ಜನಗಳಿದಾರಲ್ಲ, ಇವತ್ತು ಆ್ಯಕ್ಚುಲಿ ಯಾರು ಕಂಟ್ರೋಲ್ ಇದ್ದಾರೆ, ಅವ್ರು ಯಾರು ಕಂಟ್ರೋಲ್ ಇರೋದು, ಅವರಲ್ಲಿ ಯಾರು ನಡೆಸ್ತಾ ಇರೋದು ಅವ್ರನ್ನೆಲ್ಲ? ಪಾಸ್ಟ್ ನಡೆಸ್ತಾ ಇರೋದು ಯಾರು? ವೆರಿ ಗುಡ್ ಅಲ್ವರ. ಇವರೆಲ್ಲ ನೋಡ್ಬೇಕ್ರೆ ಇಂಡೈರೆಕ್ಟ್ ಆಗಿರೋದು ಯಾರ ಕಂಟ್ರೋಲಲ್ಲಿ? ಸೇತಾನ್ ಕಂಟ್ರೋಲ್. ಸುಮ್ಮನೆ ತೋರಿಕೆಗಾಗಿ ಜನಗಳ ಮುಂದೆ ಮಾತ್ರ ಎಂತ ನಗುಮುಖ ಲವಲವಿಕೆಯಾಗೆ ಖುಷಿಯಾಗಿರೋದು ಸಂತೋಷವಾಗಿರೋದು ಇದರಷ್ಟೇ ಅಲ್ವರ. ಇವರಲ್ಲಿರೋದು ಆ್ಯಕ್ಚುಲಿ ಯಾರು ಸ್ಪಿರಿಟ್ ಇರೋದು? ಈ ಪ್ರಪಂಚದ ದೇವರ ಒಂದು ಆತ್ಮ ಏನಾಗಿರೋದು ಅಲ್ವರ. ಅವನ ಕೆಲಸ ಏನೋ ನಂಬಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡಂತಾನೆ ಯಾರಂತೆ? ಸೇತಾನ ಅಲ್ವರ. ಇವಾಗ ಯೋಚನೆ ಮಾಡಿದ್ದೀನಿ, ಸೇತಾನ ಆತ್ಮ ಒಳ್ಳೆ ಆತ್ಮನ ಕೆಟ್ಟ ಆತ್ಮನ? ಅಲ್ವರ. ಅವನಲ್ಲಿ ಎಲ್ಲ ದುಷ್ಟತನ ಏನಾಗಿದೆ ತುಂಬಿಕೊಂಡಿದೆ ಅಲ್ವರ. ಯಾವಾಗ ಈ ಜನಗಳಿಗೆ ಏನ್ರಿ ತುಂಬಾ ಒಂದು ಹಿಡಿತದಲ್ಲಿ ಇವೆಲ್ಲ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇದಾರೋ, ಯಾವಾಗ ಅವ್ರು ನಂಬ್ಕೊಂಡಿರೋ ಸಿಸ್ಟಮೇ ಅವ್ರನ್ನ ಕೈ ಬಿಟ್ಬಿಡ್ತಾನೆ ಗೊತ್ತಾಗ್ತಾರೋ, ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಆ ಸಿಸ್ಟಮ್ನೇ ಅವರೇನ್ ಮಾಡ್ತಾರೆ ಕೆಡವಾಕ್ತಾರೆ. ಹೆಂಗ್ ಕೆಡವಾಕ್ಬೋದು ಯೋಚನೆ ಮಾಡಿರ್ತೀನಿ ಅಲ್ವರ. ಎಲ್ಲ ಕೋಪ, ಎಲ್ಲ ದ್ವೇಷ, ಎಲ್ಲ ಹೊಟ್ಟೆ ಕಿಚ್ಚು ಎಲ್ಲವನ್ನೂ ಏನ್ ಮಾಡ್ತಾರೆ ಅಂತಂದ್ರೆ ಆ ಸಿಸ್ಟಮ್ ಮೇಲೆ ಸುರಿತಾರೆ. ಅದಕ್ಕೆ ನೋಡ್ಬೇಕಾದ್ರೆ ದ ಫೈನಲ್ ಕೊಲ್ಯಾಪ್ಸ್ ಆಫ್ ಬ್ಯಾಬಿಲಾನ್ ಅಲ್ವರ. ಈ ಗ್ರೇಟ್ ಸಿಸ್ಟಮ್ನ ಯಾರಪ್ಪ ನಾಶ ಮಾಡ್ತಾರೆ ಅಂದ್ರೆ ಆ ಜನಗಳೇ ಆ ಸಿಸ್ಟಮ್ನ ಏನ್ ಮಾಡ್ತಾರೆ ಅಲ್ಲಿ ನಾಶ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡಿರ್ತೀನಿ ನೋಡಿ ನಾಹುಮ್ನಲ್ಲಿ ಕೆಲವು ವಾಕ್ಯಗಳು ಓದೋಣ. ನಾಹುಮ್ 3ನೇ ಅಧ್ಯಾಯ 4-6 ಓದಿ. ನಾಹುಮ್ 3ನೇ ಅಧ್ಯಾಯ 4-6. ಅಲ್ಲಿಂದ ಮುಂದಕ್ಕೆ ಗೋಡೆಯನ್ನು ಜೀರ್ಣೋದ್ಧಾರ ಮಾಡಿಸಿದವನು ಉರಿಯನನ ಮಗನು ಇಲ್ಲ ಬ್ರದರ್, ನಾಹುಮ್ ಅತಿ ಸುಂದರಿಯು ಮಂತ್ರತಂತ್ರ ನಿಪುಣಳು ಜನಾಂಗಗಳನ್ನು ತನ್ನ ವೇಶ್ಯವಾಟಿಕೆಯಿಂದ ಕುಲಗಳನ್ನು ತನ್ನ ಮಂತ್ರತಂತ್ರಗಳಿಂದ ಗುಲಾಮತನಕ್ಕೆ ತಂದವಳು ಆದ ವೇಶ್ಯೆಯು ಲೆಕ್ಕವಿಲ್ಲದ ವೇಶ್ಯವಾಟಿಕೆಯ ನಿಮಿತ್ತ ಇದೆಲ್ಲ ಆಗುವುದು. ನೋಡ್ರ ಏನ್ರಿ ಬ್ಯಾಬಿಲೋನ್ಗೆ ತಾನು ಮಾಡಿದಂತ ಜಾರತ್ವದ ನಿಮಿತ್ತ ಇವೆಲ್ಲ ಆಗುವುದು. ಸೇನಾಧೀಶ್ವರ ಯೆಹೋವನು ನಿಂತಿರುತ್ತಾನೆ, ಇಗೋ ನಾನು ನಿನಗೆ ವಿರುದ್ಧವಾಗಿದ್ದೇನೆ, ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣ ಮುಂದೆಯೇ ಕೀಳಿಸುವೆನು, ನಿನ್ನ ಬೆತ್ತಲೆತನವನ್ನು ಜನಾಂಗಗಳಿಗೆ ತೋರಿಸುವೆನು. ನೋಡ್ರ ನಿನ್ನ ಬೆತ್ತಲೆತನವನ್ನು ಜನಾಂಗ ಮುಂದಕ್ಕೆ ಏನ್ ಮಾಡ್ತೀನಿ ನೋಡಿಸ್ತೀನಿ. ಅಂದ್ರೆ ಏನಂದ್ರೆ ಬ್ಯಾಬಿಲೋನು ನಲ್ಲಿ ಏನೂ ಇಲ್ಲ, ಬರೀ ಇರೋದೆಲ್ಲ ಹೊಲ್ಸು ಅಂತಂದ್ಬಿಟ್ಟು ದೇವ್ರೇನ್ ಮಾಡ್ತಾರೆ ಬ್ಯಾಬಿಲೋನ್ನ ಎಕ್ಸ್ಪೋಸ್ ಮಾಡ್ತಾರಂತೆ. ಯಾವಾಗ ಎಕ್ಸ್ಪೋಸ್ ಮಾಡೋದು? ಕರ್ತನೋ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ತನ್ನ ಇಬ್ಬಾಯಿ ಕತ್ತಿಯಿಂದ ಸತ್ಯಾರ್ಥಗಳನ್ನ ಜನಗಳ ಮೇಲೆ ಸುರಿಬೇಕಾದ್ರೆ ಜನಗಳಿಗೆ ಏನಾಗ್ತಾರೆ, ರಿಯಲೈಸ್ ಆಗ್ತಾರೆ, ಜನಗಳಿಗೆ ಅವೇರ್ನೆಸ್ ಬರ್ತದೆ. ಅವಾಗ ಏನ್ ಮಾಡ್ತಾರೆ ಆ ಜನಗಳೇ ಆ ಸಿಸ್ಟಮ್ ಏನ್ ಮಾಡ್ತಾರಂತೆ ಕೆಡವಾಗ್ತಾರೆ. ಹೆಂಗ್ ಕೆಡವಾಗ್ತಾರೆ? ರಣಹದ್ದುಗಳ ತರ. ರಣಹದ್ದು ಬಂದ್ಬಿಟ್ಟು ಬೇಟೆ ತಿನ್ಬೇಕಾರೆ ಮಾಂಸ ತಿನ್ಬೇಕು ಹೆಂಗ್ ತಿಂತದೆ? ಎಲ್ಲ ನೀಟಾಗೆ ಬಿಡಿಸ್ಕೊಂಡು ಕ್ಲೀನಾಗಿ ತಿಂತವ?
ಸಿಕ್ಕಿದ್ನ ಕಿತ್ತು ಏನು ಮಾಡ್ತಾರೆ ಅಂತ ನೋಡ್ತೀನಿ. ಇದೇ ಥರ ಏನಾಗೋದು, ಬ್ಯಾಬಿಲೋನ್ಗೆ ಆಗೋದು ಅಲ್ವರ. ಅದಕ್ಕೆ ಹೇಳ್ತಾರೆ ಏನ್ರಿ, 5th ವರ್ಸಲ್ಲಿ ಏನು ಹೇಳ್ತಾರೆ, ಬಿಹೋಲ್ಡ್ ಐ ಆಮ್ ಅಗೇನ್ಸ್ಟ್ ದಿ ಸೇತ್ ದ ಲಾರ್ಡ್ ಆಫ್ ಹೋಸ್ಟ್ ಅಂಡ್ ಐ ವಿಲ್ ಡಿಸ್ಕವರ್ ದೈ ಸ್ಕರ್ಟ್ಸ್ ಅಪಾನ್ ದೈ ಫೇಸ್ ಅಂಡ್ ಐ ವಿಲ್ ಶೋ ದ ನೇಷನ್ಸ್ ದೈ ನೇಕೆಡ್ನೆಸ್ ಅಂಡ್ ದ ಕಿಂಗ್ಡಮ್ಸ್ ದೈ ಶೇಮ್ ಅಂತ ಹೇಳ್ತಾರೆ. ಅದರ ಓದಿ ಕಾಣಿದೆ. ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣು ಮುಂದೆಯೇ ಕೀಳಿಸುವೆನು. ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣು ಮುಂದೆ ಕೀಳಿಸುವೇನು. ನೆರಿಗೆನೇನ್ರಿ, ಬಟ್ಟೆನ ಬಿಚ್ಚಾಕ್ತಾರಂತೆ. ಅದೇ ಮೀನಿಂಗ್ ಅಂದ್ರೆ ಏನೆಲ್ಲ ಕವರಿಂಗ್ ಆಗಿ ಇಟ್ಕೊಂಡಿದ್ರು, ಬ್ಯಾಬಿಲೋನ್ನ ಮುಚ್ಚುಮರೆಯಾಗಿ ಇಟ್ಕೊಂಡಿದ್ರು, ಇವನ್ನೆಲ್ಲವನ್ನು ತೆಗೆದು ಬಿತ್ತಾಕ್ತಂತೆ ದೇವ್ರು. ನೆಕ್ಸ್ಟ್ ಆಮೇಲೆ, ನಿನ್ನ ಬೆತ್ತಲೆತನವನ್ನು ಜನಾಂಗಗಳಿಗೆ ತೋರಿಸುವೆನು, ನಿನ್ನ ಅವಮಾನವನ್ನು ರಾಜ್ಯಗಳಿಗೆ ಕಾಣಿಸುವೆನು. ನಿನ್ನ ಅವಮಾನವನ್ನು, ನಿನ್ನ ಬೆತ್ತಲೆತನ ರಾಜ್ಯಗಳಿಗೆ ಕಾಣಿಸುವೇನು. ಆಮೇಲೆ, ನಿನ್ನ ಮೇಲೆ ಹೊಲಸನ್ನು ಹಾಕಿ ಮಾನ ಕಳೆದು ನಿನ್ನನ್ನು ನೋಟವನ್ನಾಗಿ ಮಾಡುವೆನು. ನಿನ್ನ ಏನ್ ಮಾಡ್ತೀನಿ, ನೋಟವನ್ನಾಗಿ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಅವ್ರು ಹೇಳ್ತಾರಲ್ಲ. ಅದು ನೋಡ್ಬೇಕಾದ್ರೆ ಈ ತರ ಆ ಜನಗಳಿಂದಾನೇ ಬ್ಯಾಬಿಲೋನ್ ಡಿಸ್ಟ್ರಕ್ಷನ್ ಏನಾಗ್ತದೆ, ಅಲ್ಲಿ ಆಗ್ತದೆ ಅಲ್ವರ. ಸರಿ, ಇವಾಗ 17ನೇ ವಾಕ್ಯ ಓದೋದು ನೋಡಿರ್ತೀನಿ ಇಲ್ಲಿ. ಪ್ರಕಟಣೆ 19ನೇ ಅಧ್ಯಾಯ 17ನೇ ವಾಕ್ಯ. ಆಮೇಲೆ ಒಬ್ಬ ದೇವದೂತನು ಸೂರ್ಯನಲ್ಲಿ ನಿಂತಿರುವುದನ್ನು ಕಂಡೆನು. ಅವನು ಮಹಾಶಬ್ದದಿಂದ ಕೂಗುತ್ತಾ ಆಕಾಶದಲ್ಲಿ ಹಾರಾಡುವ ಎಲ್ಲಾ ಪಕ್ಷಿಗಳಿಗೆ, ಬನ್ನಿರಿ, ದೇವರು ಮಾಡಿಸುವ ಮಹಾಭೋಜನಕ್ಕೆ ಕೂಡಿ ಬನ್ನಿರಿ. ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು. ಬನ್ನಿರಿ, ಏನಕ್ಕೆ ಬನ್ನಿರಿ ಅಂತ ಹೇಳ್ತಾರೆ ಇವಾಗ? ಮಾಂಸ ತಿನ್ನೋದಿಕ್ಕಂತೆ. ಯಾರ ಮಾಂಸ? ರಾಜರ ಮಾಂಸವನ್ನು, ಸಹಸ್ರಾಧಿಪತಿಗಳ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಗಳ ಮಾಂಸವನ್ನು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ದೊಡ್ಡವರು, ಚಿಕ್ಕವರು ಇವರೆಲ್ಲರ ಮಾಂಸವನ್ನು ತಿನ್ನುವುದಕ್ಕೆ ಬನ್ನಿರಿ ಎಂದು ಹೇಳಿದನು. ನೋಡ್ರ, ಇವನ್ನೆಲ್ಲ ಈ ಪಕ್ಷಿಗಳು, ಆಕಾಶ ಅಂತ ಎಲ್ಲಾ ಪಕ್ಷಿಗಳನ್ನ ಏನ್ರಿ, ಪಕ್ಷಿಗಳೇನ್ರಿ ದುಷ್ಟ ಇನ್ಫ್ಲುಯೆನ್ಸ್ ಇರೋಂಥ ಜನಗಳನ್ನ ಏನು ಕರೀತಾರೆ? ರಾಜರ ಮಾಂಸವನ್ನು, ಸಹಸ್ರಾಧಿಪತಿಯ ಮಾಂಸವನ್ನು, ಪರಾಕ್ರಮಶಾಲಿಗಳ ಮಾಂಸವನ್ನು, ಕುದುರೆಯ ಮಾಂಸಗಳು, ರಾಹುತರ ಮಾಂಸವನ್ನು, ಸ್ವತಂತ್ರರು, ದಾಸರು, ಚಿಕ್ಕವರು, ಎಲ್ಲವೂ ದೊಡ್ಡವರು ನೋಡ್ರಿ, ಎಲ್ಲರ ಮಾಂಸವನ್ನು ತಿನ್ನೋದಕ್ಕೆ ಬನ್ನಿರಿ ಅಂತ ಹೇಳಿದ್ರಂತೆ. ಏನಿದು ಮಾಂಸ ಅಂದರೆ? ಅದರ ಇವ್ ನೋಡಿ, ನಾವು ಎಜಿಕೆಲ್ 37ನೇ ಅಧ್ಯಾಯ ನಾವೇನು ಮಾಡಿದಿರಿ, ನಾವು ಓದಿದಿರಿ ಅಲ್ವರ. ಅಲ್ಲೇನೋ ಎಜಿಕೆಲ್ 37ನೇ ಅಧ್ಯಾಯದಲ್ಲಿ ಒಂದು ಎಲುಬುಗಳು ಬಿದ್ದಿರೋಂಥ ತಗ್ಗಿಗೆ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ ದೇವರು ಅಲ್ವರ. ಎಜಿಕೆಲ್ಗೆ ಹೇಳ್ತಾರೆ, ಎಜಿಕೆಲ್ ಪ್ರವಾದನೆ ನೋಡಿ ಅಂತಂದ್ಬಿಟ್ಟು. ಎಜಿಕೆಲ್ ಪ್ರವಾದನೆ ನೋಡಿತಾ ಇರ್ಬೇಕಾದ್ರೆ ಎಲುಬುಗಳು ಏನಾಯ್ತಂತೆ, ಜೋಡಣೆ ಆಯ್ತಂತೆ ಅದರ. ಆಮೇಲೆ ಏನು ಬಂತಂತೆ, ಮಾಂಸ ಬಂತು, ನರಗಳು ಬಂತು, ಚರ್ಮ ಬಂತು, ಏನಾಯ್ತು, ಒಂದು ಒಳ್ಳೆ ಒದ್ದಕ್ಕೆ ಏನಾಯ್ತು ಅಲ್ಲಿ ಬಂತು ಅಲ್ವರ. ಅದಕ್ಕೆ ಜೀವಶ್ವಾಸ ಇರಲಿಲ್ಲ. ಯಾವಾಗ ಜೀವಶ್ವಾಸ ಒಕ್ಕಿತೋ ಅದು ಕಾಲೂರಿ ನಿಂತವು, ಜೀವ ಬಂತಂತೇಳ್ರಿ. ಅಂದ್ರೆ ಏನು, ಕೆಲಸ ಮಾಡ್ತಾ ಇರಲ್ಲ, ಕೆಲಸ ಮಾಡಕ್ಕೆ ಏನಾಯ್ತು ಅಲ್ಲಿ ಶುರು ಆಯ್ತು ಅಂದ್ರೆ. ಅಂದ್ರೆ ಮಾಂಸ ತುಂಬಾ ಇಂಪಾರ್ಟೆಂಟ್ ರೀ. ದೇಹದಲ್ಲಿ ಮಾಂಸ ಇದ್ರೆ ಏನ್ ಮಾಡೋದು, ಕೆಲಸಗಳನ್ನ ಮಾಡ್ಬೋದು. ಯೋಚನೆ ಮಾಡಿರ್ತೀನಿ, ನಮಗೆ ದೇಹದಲ್ಲಿ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಆಕ್ಸಿಡೆಂಟ್ ಆಗ್ಬಿಟ್ಟು ಮಾಂಸ ತೆಗೆದ್ಬಿಟ್ರೆ ಅಲ್ಲಿ ಬಲ ಇರ್ತದ, ಕೆಲಸ ಫಸ್ಟ್ ಥರ ಮಾಡೋಕ್ಕಾಗ್ತದ? ಖಂಡಿತವಾಗಿ ಮಾಡೋಕ್ಕಾಗಲ್ಲ. ಅದೇ ಥರ ದೇಹದಲ್ಲಿ ಮಾಂಸ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಈ ಎಲ್ಲ ಸಂಸ್ಥೆಗಳು ಚೆನ್ನಾಗಿ ಫಂಕ್ಷನ್ ಮಾಡದೆ ಅದರ ಮಾಂಸ. ಇವಾಗ ಆಕಾಶದ ಪಕ್ಷಿಗಳನ್ನ ಏನಕ್ಕೆ ಕರೀತಾ ಇದಾರಂತೆ? ಅವೆಲ್ಲ ಮಾಂಸಗಳನ್ನ ತಿನ್ನೋದಿಕ್ಕೆ. ಯಾರ ಮಾಂಸಗಳು ಅಂದರೆ ಫಂಕ್ಷನ್ನೇ ಆಗ್ಬಾರ್ದ್ರಿ, ಕೆಲಸನೇ ಮಾಡ್ಬಾರ್ದ್ರಿ. ಅದರ ಆ ಥರ ಏನು ಮಾಡ್ತಾರೆ, ಈ ಸಿಸ್ಟಮ್ನ ನಾಶ ಮಾಡಕ್ಕೆ ಏನು ಮಾಡ್ತಾರಂತೆ, ಕರೀತಾರಂತೆ. ಅದರ ಮೊದಲು ಯಾರನ್ನ ಕರೀತಾರೆ? ರಾಜರುಗಳು ಅಂದ್ರೆ ಯಾರಪ್ಪ? ಅದರ ರೂಲರ್ಸ್ಗಳ. ಈ ಕಾಲದಲ್ಲಿ ಯಾರಿದ್ದಾರೆ ರೂಲರ್ಸ್ಗಳ? ಅದರ ಮಿನಿಸ್ಟರ್ಸ್ಗಳು. ಆ ಕಾಲದಲ್ಲಿ ರಾಜ್ಯಗಳಿದ್ರೆ, ಈ ಕಾಲದಲ್ಲಿ ಏನಿದ್ದಾರೆ ಮಿನಿಸ್ಟರ್ಸು. ಅದರ ಏನು ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಇವರು ಅಂತಾರೆ. ಇವರೆಲ್ಲ ಏನು ಮಾಡ್ತಾರಂತೆ ಅಲ್ವರ. ಆಮೇಲೆ ಎರಡನೇದು ಏನು ನೋಡ್ತೀರಿ ಅಂತಂದರೆ ಏನ್ರಿ, ಕ್ಯಾಪ್ಟಿನ್, ಸಹಸ್ರಾಧಿಪತಿಗಳು ಅಂತ ನೋಡ್ತೀರಿ. ಎಲ್ಲ ಇಂಗ್ಲೀಷಲ್ಲಿ ಬರ್ತಾರೆ ಕ್ಯಾಪ್ಟನ್ ಅಂತ ಬರ್ತಾರೆ. ಅದರ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ಆ್ಯಕ್ಚುಲಿ ಇವರೆಲ್ಲ ಲೀಡರ್ಸ್ ಕಣ್ರಿ. ಏನ್ರಿ, ಒಂದು ಗುಂಪನ್ನ ಕರೆಕ್ಟಾಗಿ ಲೀಡ್ ಮಾಡೋದು ಯಾರಪ್ಪ ಅಂದರೆ ಸಹಸ್ರಾಧಿಪತಿಗಳು, ಅಧಿಪತಿಗಳು ಅಲ್ವರ. ಅಂದರೆ ಏನಪ್ಪ ಅಂತಂದರೆ ಇವ್ರು ಯಾರಪ್ಪ ಅಂದರೆ ದ ಬ್ಯೂರೋಕ್ರಾಟ್ಸ್. ಅದರ ಏನ್ರಿ, ಅಧಿಕಾರಿಗಳಲ್ಲಿದೆ ಗೊತ್ತಾ, ಅಧಿಕಾರಿಗಳು. ಇವ್ರು ಏನು ಮಾಡೋದು, ಆ ಸಿಸ್ಟಮ್ ಏನು ಮಾಡೋದು, ಇವರು ಮೂವ್ ಮಾಡೋಂಥದ್ದು. ಆಮೇಲೆ ಏನ್ರಿ, ಪರಾಕ್ರಮಶಾಲಿಗಳು ಅಂತ ನೋಡ್ತೀರಿ. ಅದರ ಯಾರಪ್ಪ ಪರಾಕ್ರಮಶಾಲಿಗಳು? ಒಳ್ಳೆ ಬಾಡಿ ಗಿಡ್ಡಿ ಇಳ್ಕೊಂಡಿರೋ ಅವನ್ನೆಲ್ಲ ಪರಾಕ್ರಮಶಾಲಿ. ಈ ಕಾಲದಲ್ಲಿ ಯಾರು ಪರಾಕ್ರಮಶಾಲಿ ಅಂತ ಹೇಳ್ತೀರಿ? ಅಯ್ಯೋ ಅವ್ನು ತುಂಬ ಪವರ್ಫುಲ್ ಅಪ್ಪ, ತುಂಬ ಪವರ್ಫುಲ್. ಏನ್ರಿ, ಇನ್ಫ್ಲೂಯೆನ್ಷಿಯಲ್ ಪೀಪಲ್, ಪ್ರಾಮಿನೆಂಟ್ ಪೀಪಲ್,
ಅದರ ಮೆನ್ ಆಫ್ ವೆರಿ ಫೇಮಸ್ ಪೀಪಲ್ಗಳು ಅದರ ಇವರೆಲ್ಲರೂ ಮಾಂಸ ತಿನ್ನಕ್ಕೆ ಬರ್ತಾರೆ ಅಂತ ನೋಡಿರ್ತೀರಿ. ಆಮೇಲೆ ನೆಕ್ಸ್ಟು ಏನ್ರಿ ಕುದುರೆ ಅದರ ರಾವುತರ ಸವಾರಿ ಮಾಡೋರು ಅಂತ ಹೇಳ್ತಾರೆ. ಕುದುರೆ ಅಂತ ಹೇಳ್ಬೇಕಾದ್ರೆ ಬೈಬಲ್ ಏನ್ರಿ ಬೋಧನೆಗಳು ಅಂದ್ರ ಕುದುರೆ ಮೇಲೆ ಇರೋರು ಯಾರಪ್ಪ ಅಂದ್ರೆ ಆ ಬೋಧನೆನ ಕಂಟ್ರೋಲ್ ಮಾಡೋರಿ. ಇವಾಗ ಸಾಮಾನ್ಯ ಬೋಧನೆ ಅಂತಂದ್ರೆ ಕ್ರೈಸ್ತ ಬೋಧನೆ ಮಾತ್ರ ಅಲ್ಲ ರೀ, ಲೋಕದಲ್ಲಿ ಎಲ್ಲಾ ಧರ್ಮಗಳೇನಿದೆ ಒಂದು ಉಪದೇಶಗಳೇನು ಏನಾಗಿದೆ ಇದೆ. ಆ ಉಪದೇಶನ ಕಂಟ್ರೋಲ್ ಮಾಡಕ್ಕೆ ಏನಾಗಿದ್ದಾರೆ ಅಂತಂದ್ರೆ ಕೆಲವೊಂದು ಲೀಡರ್ಸ್ಗಳೇನಾಗಿದ್ದಾರೆ ಇದಾರೆ ಅದರ ಏನ್ರಿ ಜೋಯಿಷರು, ಪಂಡಿತರು, ವಿದ್ವಾಂಸರು, ಅದರ ಪಾಸ್ಟ್ಗಳು, ರೆವರೆಂಡ್ಗಳು, ಲೀಡರ್ಗಳು, ಅದರ ಬಿಷಪ್ಗಳು, ಅದರ ಇವ್ರು ಎಲ್ಲರನ್ನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರಂತೆ ಗ್ರಾಸ್ಪ್ ಮಾಡ್ತಾರಂತೆ ಅದರ. ಆಮೇಲೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಏನ್ರಿ ದಾಸರು, ಸ್ವತಂತ್ರರು, ದಾಸರು ಅನ್ನೋರು. ಯಾರು ಸ್ವತಂತ್ರರು, ದಾಸರು? ಅದರ ದಾಸರು ಅಂದ್ರೆ ಯಾರಪ್ಪ ಅಂತಂದ್ರೆ ನೋಡ್ರಿ ಇದ್ದೀನಿ ಅವರು ಹುಟ್ಟಾಗಿನೇ ಏನ್ರಿ ದಾಸರಾಗಿರೋದು, ಸ್ಲೇವ್ಸ್ ಆಗಿರೋದು, ಸರ್ವೆಂಟ್ಗಳ ಥರ ಇರೋದು. ಇವ್ರು ಯಾರಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯ ಲೋಕದಲ್ಲಿ ಹುಟ್ಟಿರೋನೆಲ್ಲರೂ ಯಾವುದೋ ಒಂದು ಧರ್ಮದಲ್ಲಿ ಏನಾಗಿರ್ತಾನೆ, ಯಾವುದೋ ಒಂದು ನಂಬಿಕೆಯಲ್ಲಿ ಏನಾಗಿರ್ತಾನೆ, ಅವ್ನು ಹುಟ್ಟಿರ್ತಾನೆ. ಅವನು ಆ ಒಂದು ಧರ್ಮಕ್ಕೇನೆ, ಆ ನಂಬಿಕೆನೇ ಏನಾಗಿರ್ತಾನೆ, ಅವನು ದಾಸತ್ವನಾಗಿರ್ತಾನೆ ರೀ ಅದರ. ಆದರೆ ಕೆಲವು ಜನ ಏನಾಗ್ತಾರೆ ಅದರಿಂದ ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಬರ್ತಾರೆ. ಬಿಟ್ಟು ಹೊರಗಡೆ ಬಂದ್ಬಿಟ್ಟು ತನ್ನ ವಿಶ್ವಾಸ ನಂಬಿಕೆನ ಏನು ಮಾಡ್ತಾರೆ, ಅವರು ಚೇಂಜ್ ಮಾಡ್ತಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ ನೋಡಿರ್ತೀನಿ, ಈಗ ಫಸ್ಟ್ ಇದ್ದಿದ್ದು ಲೋಕಲ್ ಸಭೆ ಅಂತ ಹೇಳಿದ್ರೆ ಬರೀ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್, ರೋಮನ್ ಕ್ಯಾಥಲಿಕ್ ಸಂಸ್ಥೆ ಅಂತ ಇದ್ದಿದ್ದು. ಆದರೆ ಪ್ರೊಟೆಸ್ಟ್ ಮಾಡಿ ರಿವೋಲ್ಟ್ ಮಾಡಿ ಆ ರೋಮನ್ ಕ್ಯಾಥಲಿಕ್ ಇಂದ ಹೊರಗಡೆ ಏನು ಮಾಡಿದ್ರು ಅವರಲ್ಲ, ಅವ್ರು ಬಂದರು ಅದರ. ಅವ್ರೇನು ಮಾಡಿದ್ರು, ಆ ಒಂದು ದಾಸತ್ವದಿಂದ ಹೊರಗಡೆ ಬಂದರು. ಹಾಗಾದ್ರೆ ಏನ್ರಿ ದಾಸರು, ಸ್ವತಂತ್ರರು ಅಂದ್ರೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ನಂಬಿಕೆಯಲ್ಲಿರೋಂಥ ಜನಗಳು, ಅಥವಾ ಬೇರೆ ನಂಬಿಕೆ ಮಾರ್ಪಡಿರೋಂಥ ಎಲ್ಲ ಜನಗಳು, ಇವರೆಲ್ಲ ಒಂದು ಸಿಸ್ಟಮ್ನ ಕೊಲಾಪ್ಸ್ ಮಾಡ್ತಾರಂತೆ. ಅವನ ಕೊನೆಯದಾಗ ಏನಪ್ಪ ನೋಡ್ತೀವಿ ಅಂದರೆ ದೊಡ್ಡವರು ಚಿಕ್ಕವರು. ಯಾರು ದೊಡ್ಡವರು ಚಿಕ್ಕವರು? ತುಂಬ ಇನ್ಫ್ಲೂಯೆನ್ಷಿಯಲ್ ಇರೋದು ಅದರ, ತುಂಬ ಇನ್ಫ್ಲೂಯೆನ್ಸ್ ಇರೋರು ದೊಡ್ಡ ವ್ಯಕ್ತಿ ಅದರ. ಅವ್ನು ಸಣ್ಣವನು, ಅವನೇನು ಪ್ರಯೋಜನ ಇಲ್ಲ, ಆರ್ಡಿನರಿ ವ್ಯಕ್ತಿ ಅದರ. ಅಂದರೆ ಲೋಕದಂಥ ಪ್ರತಿಯೊಬ್ಬ ಮನುಷ್ಯಗೆ ಏನಾಗ್ತಂತೀರಿ ಇದು ಎಫೆಕ್ಟ್ ಬೀಳ್ತದೆ ಅದರ. ಆಮೇಲೆ ನೋಡಿರ್ತೀನಿ ಏನ್ರಿ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ರೆವಲ್ಯೂಷನ್ 19:19. ತರುವಾಯ ಆ ಮೊದಲನೆಯ ಮೃಗವು ಭೂರಾಜರು ಅವರ ಸೈನ್ಯಗಳವರು ಆ ಕುದುರೆಯ ಮೇಲೆ ಕೂತಿದ್ದವನ ಮೇಲೆಯೂ ಆತನ ಸೈನ್ಯದ ಮೇಲೆಯೂ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನು ಕಂಡೆನು. ನೋಡ್ರ ಇಲ್ಲಿ ನೆಕ್ಸ್ಟ್ ಏನಪ್ಪ ನೋಡ್ತೀವಿ ಅಂದ್ರೆ ಇವರೆಲ್ಲ ಯಾವಾಗ ಇವ್ರ ಸಿಸ್ಟಮ್ ಎಲ್ಲ ಫಂಕ್ಷನ್ ಆಗೋದಕ್ಕೆ ಆಗಲ್ವೋ ಏನ್ರಿ, ಏನು ಫಂಕ್ಷನ್ ಆಗೋದಕ್ಕೆ ಆಗಲ್ಲ ಅಂದ್ರೆ ಇವ್ರು ನೆನ್ಸ್ಕೊಂಡಿರೋ ಥರ ಏನ್ರಿ ಇನ್ನು ಮುಂದಕ್ಕೆ ಫಂಕ್ಷನ್ ಮಾಡೋದಕ್ಕೆ ಆಗಲ್ವೋ. ಅವಾಗ ಏನಪ್ಪ ಮಾಡ್ತಾರೆ ಅಂತಂದ್ರೆ ಈ ಭೂರಾಜರು ಏನ್ರಿ, ಈ ಮೃಗ ಇವೆಲ್ಲ ಸೇರ್ಬಿಟ್ಟು ಏನ್ರಿ ಯಾರ ವಿರುದ್ಧವಾಗಿ ಯುದ್ಧ ಮಾಡಕ್ ಹೋಗ್ತಾರೆ ಅಂತಂದ್ರೆ ಏನ್ರಿ ಕುದುರೆ ಮೇಲಿರೋರ ಮೇಲೆ, ಕೂತಿದ್ದವ್ರ ಮೇಲೆ ಅದರ, ಅವ್ರ ಮೇಲೆ ಯುದ್ಧ ಮಾಡಕ್ಕೆ ಏನು ಮಾಡ್ತಾರಂತೆ, ಹೋಗ್ತಾರಂತೆ. ಏನಕ್ಕೆ? ಇವ್ರಿಗೆ ಹಳೆ ಸಿಸ್ಟಮ್ನ ಬಿಟ್ಕೊಡಕ್ಕೆ ಏನ್ರಿ ಇಷ್ಟನೇ ಇಲ್ಲ ರೀ. ಅದರ ಹಳೆ ಸಿಸ್ಟಮ್ನ ಬಿಟ್ಕೊಡದೆ ಇರೋಕ್ಕೆ ಮನ್ಸು ಇಲ್ದಿರಂಥ ಒಂದು ಅಧಿಕಾರಿಗಳು ಅದರ ಏನ್ರಿ ಹೋರಾಡ್ತಾರೆ. ಏನ್ ಮೀನಿಂಗು? ಇದ್ ಹೆಂಗಾರ ಮಾಡಿ ಉಳಿಸ್ಕೊಳಕ್ಕೆ ಏನು ಮಾಡ್ತಾರೆ ಅಲ್ಲಿ ಟ್ರೈ ಮಾಡೋಂಥದ್ದು ಅದರ. ಯಾಕೆ? ಕುದುರೆ ಮೇಲೆ ಕೂತಿರೋ ಯಾರಂತೆ, ರಾಜ ಕರ್ತಾಧಿಕರ್ತ. ಅವ್ರು ತನ್ನ ರಾಜ್ಯವನ್ನು ಭೂಲೋಕದ ಸ್ಥಾಪನೆ ಮಾಡಕ್ಕೆ ಏನು ಮಾಡ್ತಾವ್ರ ಅಲ್ಲಿ ಬರ್ತಾವ್ರೆ. ಆ ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ಸ್ಥಾಪನೆ ಮಾಡೋಕ್ಕೆ ಅನುಮತಿ ಕೊಡ್ತಿರೋ, ಅದೇನು ಹೊಸ ಸಿಸ್ಟಮ್ನ ಬರೋದಕ್ಕೆ ಏನು ಮಾಡ್ತಿಲ್ಲ ಅಲ್ಲಿ ಅನುಮತಿ ಕೊಡ್ತಾರಂತ ಅಲ್ರ. ಇವತ್ತು ನಾವು ಏನು ನೋಡ್ಬೋದು, ಈ ಒಂದು ಸಿಚುವೇಶನು ನಮ್ಮ ಕಣ್ಣು ಮುಂದೆ ನೋಡ್ಬೋದು ರೀ ಅಲ್ರ. ಇವತ್ತು ಲೋಕದಲ್ಲಿ ಸಮಾಜದಲ್ಲಿ ಏನಾಗ್ತಿದೆ, ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಾ ಇದೆ ಅಲ್ವರ. ಹೊಸ ರೀತಿಗೆ ಏನಾಗ್ತದೆ ಬರ್ತಾರೆ. ಜನಗಳು ಎಲ್ಲರೂ ಹೋರಾಡ್ತಾ ಇದ್ದಾರೆ ತನ್ನ ಹಕ್ಕುಗಳಿಗಾಗಿ ಅಲ್ರ, ನೀತಿ ನ್ಯಾಯಕ್ಕಾಗಿ. ಅದರ ಯಾರ್ದಾದ್ರೂ ಏನಂತೆ ಅದು ನೀತಿ ನ್ಯಾಯ, ನೀತಿಗೆ ಬೇಕು, ಹಕ್ಕು ಬೇಕು, ದಯವಿಟ್ಟು ಅದು ಏನು ಮಾಡಿ ನೀವೆಲ್ಲರೂ ಅದಕ್ಕೆ ಹೋರಾಡಿ ಅಂತ ಜನಗಳು ಏನು ಮಾಡ್ತಾರೆ, ಪ್ರೇರಣೆ ಮಾಡೋದು ನಾವೇನು ಮಾಡ್ತೀವಿ ನೋಡ್ತೀರಿ ಅದರ. ಯೋಚನೆ ಮಾಡಿ, ಏನಕ್ಕೆ ಯಾರು ಮಾಡ್ತಾರೆ ಈ ಕೆಲಸಗಳು? ಅದರ ಸತ್ಯ ಹಿಬ್ಬಾಯಿ ಕತ್ತಿ ಇಟ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಏನು ಮಾಡೋರು ಒಬ್ರು ಸವಾರರು ಇದ್ದಾರೆ. ಈ ಸತ್ಯಾರ್ಥಗಳನ್ನ ಹಿಡಿತಲ್ಲಿ ಇಟ್ಕೊಂಡು ಯಾರಂತ ಇವತ್ತು ನಮ್ಮ ಕರ್ತನೋ ನಮ್ಮ ರಕ್ಷಕ ಅಂತ ಯೇಸು ಕ್ರಿಸ್ತನು. ಯೋಚನೆ ಮಾಡಿರ್ತೀನಿ ನಾವೇನ್ರಿ ಟಿವಿ ಇದ್ರಲ್ಲಿ ನ್ಯೂಸಲ್ಲಿ ನೋಡ್ತಿರಲ್ವ ಏನ್ರಿ, ಎಷ್ಟೋ ವರ್ಷಗಳ ಮುಂಚೆ ಯಾರೋ ಕೊಲೆ ಮಾಡಿ ವಿಧಿದ್ವಾಂತ ರೀತಿಯಲ್ಲಿ ಕೊಲೆ ಮಾಡಿರೋಂಥದ್ದು, ಎಷ್ಟೋ ನೂರಾರು ಜನ ಕೊಲೆ ಮಾಡಿರೋಂಥ ನ್ಯೂಸು ಇವತ್ತೇನಾಗ್ತದೆ ಹೊರಗಡೆ ಬರ್ತೈತೆ. ಮಾಡಿರ್ತೀನಿ ಆ ಮನುಷ್ಯನ್ಗೆ ಯಾರಪ್ಪ ಜ್ಞಾನ ಕೊಟ್ರು ಇದನ್ನ ಹೊರಗಡೆ ತರೋದಿಕ್ಕೆ? ಯಾರಂತೆ? ಕರ್ತನು ಅಲ್ಲರ. ಕುದುರೆ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾ ಇದಾರೆ, ಎಲ್ಲಾ ಸತ್ಯಾರ್ಥಗಳನ್ನೇ ಮಾಡ್ತಾ ಹೊರಗಡೆ ತರ್ತಾರೆ. ಇಬ್ಬಾಯಿ ಕತ್ತಿರಿ
ಅದರ ಕತ್ತಿಯಿಂದ ಹೊರಗಡೆ ತಂದ್ಬಿಟ್ಟು ಜನಗಳಲ್ಲಿ ಏನ್ ಮಾಡ್ತಾರೆ, ರೋಷ ಆವೇಶ ಏನ್ ಮಾಡ್ತಾರೆ, ಹುಟ್ಟಿಸ್ತಾ ಇದ್ದಾರೆ. ಹುಟ್ಟಿಸ್ಬಿಟ್ಟು ಪಕ್ಷಿಗಳ ತರ ಏನ್ ಮಾಡ್ತಾರೆ, ಬನ್ನಿ ನೀವೆಲ್ಲರೂ ಏನ್ ಮಾಡ್ರಿ, ನೀವು ಕರ್ತನ ರೌದ್ರ ದಿನಕ್ಕೆ ಬನ್ನಿರಿ, ಆ ಮಾಂಸವನ್ನು ತಿನ್ನೋದಕ್ಕೆ ಏನ್ ಮಾಡ್ರಿ ನೀವು ಔತಣಕ್ಕೆ ಬನ್ನಿರಿ ಅಂತ ಹೇಳ್ತಾರೆ. ಇವಾಗ ಯೋಚನೆ ಮಾಡಿದ್ರೆ ರಣಹದ್ದುಗಳು ಸುಮ್ಮನೆ ಇರ್ತಾವ? ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ಏನ್ ಆಹಾರಕ್ಕೆ ಕರೆದ್ಬಿಟ್ಟು ಊಟ ತಿನ್ನಕ್ಕೆ ಕರೆದ್ಬಿಟ್ಟು ನೀವು ಹಂಗೆ ಕಳಿಸಿ ಬಿಟ್ಬಿಡ್ತಾವ? ಹೆಂಗಿರ್ತಾರೆ ಅದು ಯೋಚನೆ ಮಾಡಿದಿರ? ಅದರ ಆ ಥರ ಸಿಚುವೇಶನ್ ರೀ. ಯಾರ ಇವಾಗ ಇರೋದೇ ಇಲ್ಲ ರೀ. ಮುಂದಕ್ಕೆ ಬರೋ ದಿನಗಳಲ್ಲಿ ಎಂಥ ರಹಸ್ಯ ಇರಲಿ, ಎಂಥದೇ ಇರಲಿ, ಎಲ್ಲ ನೀತಿ ನ್ಯಾಯಕ್ಕೆ ಏನಾಗ್ತಾರೆ, ಬದ್ಧವಾಗಿರ್ತಾರೆ. ಯೋಚನೆ ಮಾಡಿರ್ತೀವಿ, ಎಲ್ಲ ಬಯಲಿಗೆ ಬರ್ತದೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯೋಚನೆ ಮಾಡಿರ್ತೀನಿ, ಅದರ ಯಾರೋ ವರ್ಮಾ ಅಂತ, ಅದರ ಏನ್ರಿ ಅವರು ಮನೇಲಿ ಎಷ್ಟೋ ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಸಿಕ್ಕಿರೋದ್ರಿಂದ ಅವ್ರನ್ನ ಏನ್ ಮಾಡ್ಬೇಕು ಅಂತ ಇವಾಗ ಡಿಬಾರ್ ಮಾಡಬೇಕು ಅಂತ, ಅದನ್ನು ಬಿಡ್ತಾ ಇಲ್ಲ. ಯೋಚನೆ ಮಾಡಿ ಜನಗಳು, ಬಿಡ್ಬೇಡಿ, ಹಾಕಿ ಯಾರಾದ್ರೂ ಏನಂತೆ ಅಂದ್ಬಿಟ್ಟು ಎಲ್ಲರಿಗೂ ನೀತಿ ಒಂದೇ ಅಂತ ಅಂದ್ಬಿಟ್ಟು. ಅದರ ಸಮಾನ ಭೇದ ಭಾವ ಏನಿಲ್ಲ ಇಲ್ಲ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಏನ್ರಿ ಜನಗಳು ಹೋರಾಡ್ತಾ ಇದ್ದಾರೆ ಅಲ್ವರ, ಏನ್ರಿ ಕರ್ತನ ಜೊತೆಗೆ ಒಂದು ಸೈನ್ ಏನಾಗಿದೆ ಇದೆ. ಆದ್ರೆ ಇದನ್ನ ಅಪೋಸ್ ಮಾಡಕ್ ಯಾರಿದ್ದಾರೆ ಅಲ್ಲಿ? ರಾಜರು, ಮೃಗ, ಅದರ ಏನ್ರಿ ಅವರು ಸೈನಿಯವರು, ಅವ್ರ ಟೀಮ್ ಇದೆ ನೋಡಿರ್ತೀನಿ. ಇವೆಲ್ಲ ಬಿಡ್ತಾರ? ಹೊಸ ಸಿಸ್ಟಮ್ ಬಂದ್ಬಿಟ್ರೆ ನಮ್ಗೇನ ಬಿಡ್ತಾರಪ್ಪ, ನಾವು ಒಳ್ಳೇದೆಲ್ಲ ಮಾಡೋಕ್ಕಾಗಲ್ಲ, ಮೋಸ ವಂಚನೆ ಇವೆಲ್ಲ ಮಾಡೋಕ್ಕಾಗಲ್ಲ, ಇವೆಲ್ಲ ಬಿಡ್ಬೇಕು ಅಲ್ವರ. ಅದಕ್ಕೆ ಯೋಚನೆ ಮಾಡಿರ್ತೀನಿ, ಇವೆಲ್ಲ ನ್ಯೂಸ್ ಹೊರಗಡೆ ಬರ್ದೈತಲ್ಲಿ ಏನ್ರಿ, ಅದನ್ನ ಕೋರ್ಟ್ ಆರ್ಡರ್ ತಂದ್ಬಿಟ್ಟವ್ರಿ. ಯಾವುದೇ ಕಾರಣಕ್ಕೂ ಯಾರು ಇದ್ರ ಬಗ್ಗೆ ಏನು ಮಾಡಕ್ ಹೋಗ್ಬಾರ್ದು, ಡಿಸ್ಕಸ್ ಮಾಡಕ್ ಹೋಗ್ಬಾರ್ದು, ಯಾರು ಏನೂ ಪೋಸ್ಟ್ ಮಾಡಂಗಿಲ್ಲ, ನ್ಯೂಸ್ ಅವರು ಕೂಡ ಏನು ಮಾಡಂಗಿಲ್ಲ, ರಿಪೋರ್ಟ್ ಮಾಡಂಗಿಲ್ವಂತೆ. ಯೋಚನೆ ಮಾಡಿರ್ತೀರಿ, ಅದನ್ನ ಬಿಡ್ತಾರ ಜನಗಳು ಏನು ಮಾಡ್ತಾರೆ? ಯಾಕ್ರಿ ಮಾಡ್ಬಾರ್ದು, ಯಾಕ್ರಿ ಮಾತಾಡ್ಬಾರ್ದು, ಯಾಕ್ರಿ ಪರವಾಗಿಲ್ಲ ಪಬ್ಲಿಕ್ ಮಾಡ್ರಿ, ಲೈವ್ ಟೆಲಿಕಾಸ್ಟ್ ಮಾಡ್ರಿ ಅಂತ ಏನು ಮಾಡ್ತಾರೆ ಅಲ್ಲಿ ಹಿಡಿತಾರೆ ನೋಡ್ರಿ. ನೆಕ್ಸ್ಟ್ ಬರೋ ಯುದ್ಧಗಳು ಹೆಂಗಿರ್ತಾರೆ ಗೊತ್ತಾ? ಎಲ್ಲ ಲೈವ್ ಟೆಲಿಕಾಸ್ಟ್ ಇರ್ತಾರೆ ನೋಡಿರ್ತೀನಿ. ಎಲ್ಲ ಕಂಪ್ಲೀಟ್ ಒಂದೊಂದು ಇನ್ವೆಸ್ಟಿಗೇಷನ್ಸು ಎಲ್ಲ ಕಂಪ್ಲೀಟಾಗಿ ಪಬ್ಲಿಕ್ ಮುಂದೆ ಮಾಡಬೇಕು, ಪಬ್ಲಿಕ್ ಮುಂದೆ ಡಿಸ್ಕ್ಲೋಸ್ ಮಾಡ್ಬೇಕು ನೋಡಿರ್ತೀನಿ. ಆ ಥರ ಏನು ಮಾಡ್ತಾರೆ, ಬರ್ತಾರೆ. ಏರ್ಕ್ರಾಫ್ಟು ಗುಜರಾತಲ್ಲಿ ಕ್ರ್ಯಾಶ್ ಆಯ್ತು ಗೊತ್ತಾ? ಅದಕ್ಕೆ ಏನು ಮಾಡಿದ್ರು, ಪೈಲಟ್ ಒಂದು ಸ್ವಿಚ್ನ ಏನು ಮಾಡ್ಬಿಟ್ಟಿದ್ದಾನೆ, ಚೇಂಜ್ ಮಾಡ್ಬಿಟ್ಟಿದ್ದಾನೆ, ಫ್ಯೂಯಲ್ ಕಂಟ್ರೋಲ್ನ ಆಫ್ ಮಾಡಿಬಿಟ್ರು, ಅದಕ್ಕೆ ಪ್ಲೇನ್ ಕ್ರ್ಯಾಶ್ ಆಗೋಯ್ತು ಅಂದರು. ಇದನ್ನ ಏನ್ರಿ ಆ ಪೈಲಟ್ಸ್ ಸಂಸ್ಥೆ ಅಕ್ಸೆಪ್ಟೇ ಮಾಡ್ತಾ ಇಲ್ಲ ರೀ. ಏನು ಡಿಮ್ಯಾಂಡ್ ಇಟ್ಬಿಟ್ಟವ್ರು ಗೊತ್ತಾ? ಏನು ಬ್ಲ್ಯಾಕ್ ಬಾಕ್ಸಲ್ಲಿ ಏನಿತ್ತು ಆಡಿಯೋ ಪಬ್ಲಿಕ್ಕಿಗೆ ರಿವೀಲ್ ಮಾಡಿ, ಪಬ್ಲಿಕ್ಕಿಗೆ ತೊಗೊಂಬನ್ನಿ. ಯಾಕೆ ಜನಗಳಿಗೆ ನೀವು ಹೇಳೋದನ್ನ ನಾವು ಕೇಳಬೇಕು, ಏನಿದೆ ರಿವೀಲ್ ಮಾಡಿ, ಪಬ್ಲಿಕ್ಕಿಗೆ ಫುಲ್ ಮ್ಯಾಟರ್ ಏನು ಮಾಡಿ, ನೀವು ಎಂಟೈರ್ ಸ್ಟಫ್ನ ಪಬ್ಲಿಕ್ ತೊಗೊಂಡಿರ್ಬೋದು. ಯಾಕೆ ಜನಗಳು ಏನು ಮಾಡ್ತಾರೆ ಇವತ್ತು, ಹೋರಾಡ್ತಾರೆ. ಇದು ನಾನು ಎಕ್ಸಾಂಪಲ್ ಹೇಳ್ತಾರೆ, ನಾನು ಹೇಳ್ತಾರೋ ಸಮಾಜದಲ್ಲಿ ನಡೆಯುವಂಥದ್ದು ಇವೆಲ್ಲ ವಿಚಾರಗಳ್ರಿ. ಆದರೆ ಇದು ಧಾರ್ಮಿಕವಾಗಿ ನಡೆದವಾಗ ಯೋಚನೆ ಮಾಡಿದ್ರೆ ಹೆಂಗಿರ್ತಾರೆ ಅಂದರೆ, ಎಂಟೈರ್ ಬ್ಯಾಬಿಲಾನ್ ಸಿಸ್ಟಮ್ನ ಆ ಜನಗಳೇ ಏನಪ್ಪ ಮಾಡ್ತಾರೆ, ಕೊಲಾಪ್ಸ್ ಮಾಡ್ತಾರೆ ಅಲ್ದ್ರ. ಅದಕ್ಕೆ ನೋಡ್ರಿ, ನಾವು ರೆವಲ್ಯೂಷನ್ 19 ಚಾಪ್ಟರ್ಲಿ 20th ವರ್ಷ 20ನೇ ವಾಕ್ಯ ಓದ ನೋಡಿರ್ತೀನಿ, ಏನಾಯ್ತಂತೆ? ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇಲ್ಲಿ ಯಾರಪ್ಪ ಸೆರೆ ಸಿಕ್ಕು ಅಂತ ನೋಡ್ತಿರ್ತಂದ್ರೆ, ಆಗ ಮೃಗವು ಸೆರೆ ಸಿಕ್ಕಿತ್ತು ಅಂತ ನೋಡ್ತೀವಿ. ಸುಳ್ಳು ಪ್ರವಾದಿ ಏನಾಯ್ತಂತೆ, ಸೆರೆಗೆ ಸಿಕ್ಕಿತ್ತು ಅಂತ ಹೇಳ್ತಾರೆ. ಏನು ಮೃಗ ಚೆನ್ನಾಗಿ ಗೊತ್ತು ನಮಗೆ ಅಂದ್ರೆ, ಇದು ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ಗೆ ಏನು ಮಾಡೋದು, ಮೃಗ ಅಂತ ಹೇಳಿದ್ರು. ರೆವಲ್ಯೂಷನ್ 13 ಚಾಪ್ಟರ್ ಬರ್ತಲ್ಲ, ಏನ್ರಿ ಆ ಮೃಗ ಹೆಂಗಿತ್ತು? ದೇಹ ಎಲ್ಲ ಚಿಡ್ತಿ ಥರ ಇತ್ತು, ಬಾಯಿ ನೋಡಿದ್ರೆ ಸಿಂಹದ ಥರ ಇತ್ತು, ಕೈ ಕಾಲು ಕರಡಿ ಥರ ಇತ್ತು, ಘಟ ಸರ್ಪಾದಿಗೆ ಶಕ್ತಿ ಕೂತು ಅಂತ ನೋಡ್ತಿರಲ್ಲ. ದ ಗ್ರೇಟ್ ಆಂಟಿಕ್ರೈಸ್ಟ್ ಸಿಸ್ಟಮ್ ಅದರ ಈ ಒಂದು ಮೃಗ ಇರೋದನ್ನ ನೋಡೋದಂತೆ. ಆಮೇಲೆ ಸುಳ್ಳು ಪ್ರವಾದಿ ಇದ್ರಂತೆ. ಈ ಸುಳ್ಳು ಪ್ರವಾದಿ ಯಾರು? ಈ ಸುಳ್ಳು ಪ್ರವಾದಿ ಯಾರಪ್ಪ ಅಂದ್ರೆ ದ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಅದರ ಈ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಗೆ ಸತ್ಯವೇದದಲ್ಲಿ ಪ್ರಕಟಣೆಯಲ್ಲಿ ಸುಳ್ಳು ಪ್ರವಾದಿ ಅಂತ ಹೇಳೋದು. ಅದರ ಈ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ಗೆ ಏನ್ರಿ ಮೃಗ ಅಂತ ಏನು ಮಾಡೋದು ಹೇಳೋದು. ಅದರ ಅಲ್ಲಿ ಇನ್ನೊಂದು ಏನಪ್ಪ ನೋಡ್ತೀರಿ, ಮೃಗದ ಸ್ವರೂಪ ಅಂತ ನಾವು ನೋಡ್ತೀರಿ. ಆ್ಯಕ್ಚುಲಿ ಮೃಗದ ಸ್ವರೂಪ, ಈ ಸುಳ್ಳು ಪ್ರವಾದಿ ಎಲ್ಲ ಒಂದೇ ರೀ. ಅದರ ಇದ್ರ ಬಗ್ಗೆ ನಾವು ನೋಡಿರ್ತೀನಿ. ರೆವಲ್ಯೂಷನ್ 13 ಚಾಪ್ಟರ್ ಬನ್ನಿ ಯಾರಾದರೂ. ರೆವಲ್ಯೂಷನ್ 13 ಚಾಪ್ಟರ್ಲಿ ನೋಡಿ ಓದೋಣ. ಈ ಸುಳ್ಳು ಪ್ರವಾದಿ ಮತ್ತು ಮೃಗದ ಸ್ವರೂಪ ಎರಡು ಒಂದೇ. ಈ ಮೃಗದ ಸ್ವರೂಪದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, 11th ವರ್ಸ್ನ ಓದ್ಕೊನಿ. 11th ವರ್ಸಿಂದ 13th ವರ್ಸ್ ಓದಿ. ಮತ್ತೊಂದು ಮೃಗವು ಭೂಮಿಯೊಳಗಿಂದ ಬರುವುದನ್ನು ಕಂಡೆನು. ಇದಕ್ಕೆ ತಗರಿಗಿರುವಂತೆ 2 ಕೊಂಬುಗಳಿದ್ದವು, ಘಟಸರ್ಪದಂತೆ ಮಾತಾಡಿತು.
ಈ ಮೃಗವು ಮೊದಲನೆಯ ಮೃಗದ ಅಧಿಕಾರವನ್ನೆಲ್ಲ ಅದರ ಸನ್ನಿಧಿಯಲ್ಲೇ ನಡೆಸುತ್ತದೆ. ಇದು ಓಕೆ ಮರಣ ಓಕೆ ಒಂದ್ ನಿಮಿಷ ಇವ್ ನೋಡ್ಬೇಕಾದ್ರೆ ಮತ್ತೊಂದು ಮೃಗ ಭೂಮಿಯಿಂದ ಏರ್ಬೋದನ್ನ ಕಂಡೆ ಅಂತ. ಭೂಮಿಯಿಂದ ಏನ್ರಿ ಸಮಾಜದಲ್ಲಿ ಅದರ ಮೊದಲ ಮೃಗ ಆಂಟಿಕ ಸಿಸ್ಟಮ್ ಬಂದಿದ್ದು ಅದು ಇಲ್ಲ, ಭೂಮಿಯಿಂದಾನೇ ಬಂದಿದ್ದು. ಅದರ ಸಮುದ್ರದಿಂದ ಏರ್ ಬಂತು 4 ಜೀವಿಗಳು, ದಾನಿಯೇಲ 7ನೇ ಅಧ್ಯಾಯ. ಅದರ ಇದು ಕೂಡ ಭೂಮಿಯೊಳಗಿಂದ ಏನಾಗ್ತದೆ ಬರ್ತಾ ಇರೋದು. ಅದರ ಈ ಮೃಗ ಹೆಂಗಪ್ಪ ಇದೆ ಅಂತಂದ್ರೆ ನೋಡೋದಿಕ್ಕೆ ಹೆಂಗಿದೆ ಅಂತದು, ಟಗರಿಗಿರುವಂತೆ ತಲೆ ಮೇಲೆ ಇದಂತೆ 2 ಕೊಂಬುಗಳು. ಟಗರು ಅಂತಾನೇನು? ಟಗರ ಯಾವ್ದು ಏನ್ ಪ್ರಾಣಿ ಅದು? ಎಮ್ಮೆನಾ ಕೋಣನ? ಕುರಿ. ಹಾ ಮೇಕೆ ಹಾ ನನಗೊತ್ತು, ನಿಮ್ಗೊತ್ತು ಕೇಳಕ್ಕೆ. ಅದರ ನೋಡ್ರಿ ಅಂದ್ರೆ ಮೇಕೆ ಕುರಿ ಅದರ ಏನ್ರಿ ಹಾ ಅದರ ನೋಡ್ಬೇಕಾರೆ ಇಂಗ್ಲೀಷ್ ಬರ್ತದೆ ಲೈಕ್ ಎ ಲ್ಯಾಂಬ್. ಅದರ ಲ್ಯಾಂಬ್ ಅದರ ಕುರಿ. ಕುರಿ ಅಂದ್ರೆ ನಾವು ಸಾಮಾನ್ಯ ಬ್ರದರ್ ಅದು ಗಂಡು ಕುರಿ. ಹಾ ಗಂಡು ಕುರಿ. ವೆರಿ ಗುಡ್. ಒಪ್ಪಿದ ಕುರಿ. ಹಾ ಸರಿ. ಇವಾಗ ಸಾಮಾನ್ಯವಾಗಿ ಕುರಿ ಅಂತಾರೆ ನಾವು ಯಾರಿಗೆ ಹೇಳ್ತೀರಿ ಬೈಬಲಲ್ಲಿ? ಅದು ಹೆಣ್ಣು ಕುರಿ ಮರಿಗೆ ಅಂತಾರ, ಕುರಿ ಅಂತಾರ. ಕುರಿಗೆ ನಾವು ಯಾರಿಗೆ ಹೋಲಿಕೆ ಮಾಡ್ತೀರಿ ಬೈಬಲಲ್ಲಿ? ಯೇಸು ಕ್ರಿಸ್ತನ್ಗೆ. ನೋಡ್ರಿ ಇದು ನೋಡಕ್ ಹೆಂಗಿದೆ ಅಂತಂದ್ರೆ ಯೇಸು ಕ್ರಿಸ್ತನ್ ತರನೇ ಇದೆ ರೀ. ಕ್ಯಾರೆಕ್ಟರ್ ನೋಡಿದ್ರಿ ಹೆಂಗಿದೆ, ಸೂಪರ್ ಕ್ಯಾರೆಕ್ಟರ್ ರೀ. ಎಲ್ಲ ಕ್ರೈಸ್ಟ್ ತರನೇ ಇದೆ. ತಲೆ ಮೇಲೆ ಏನಿದೆ ಅಂತೆ, 2 ಕೊಂಬೈತಂತೆ. ಅಬ್ಸರ್ವ್ ಮಾಡಿದ್ರ? ಅದರ ದಾನಿಯೇಲ 7ನೇ ಅಧ್ಯಾಯದಲ್ಲಿ 4ನೇ ಮೃಗ ಬಂತಲ್ಲ, ಸಮುದ್ರದಿಂದ ಏರ್ ಬಂತು, ವಿಲಕ್ಷಣವಾಗಿತ್ತು. ತಲೆ ಮೇಲೆ ಎಷ್ಟಿತ್ತು ಕೊಂಬು? 10 ಕೊಂಬು. 10 ಕೊಂಬು. ಇದಕ್ಕೆ ಎಷ್ಟಿದೆ ಕೊಂಬು ತಲೆ ಮೇಲೆ? 2 ಕೊಂಬು. ಅಂದ್ರೆ ಇದು ಏನು, ಇದು ಲೋಕ ರಾಜ್ಯಗಳ ಜೊತೆ ಮಿಕ್ಸ್ ಆಗಿರೋದು. ಅದು 10 ರಾಜ್ಯಗಳ ಜೊತೆ ಮಿಕ್ಸ್ ಆಗೋಯ್ತು. ಇದು 2 ರಾಜ್ಯ ಜೊತೆ ಏನಾಗೈತೆ ಇವಾಗ ಮಿಕ್ಸ್ ಆಗೈತಂತೆ ಅಲ್ವರ? ಸರಿ, ಇದು ಮಾತಾಡೋದೆಲ್ಲ ಹಿಂಗ್ ಮಾತಾಡ್ತಾರಂತೆ. ಅಬ್ಸರ್ವ್ ಮಾಡಿದ್ರ ವಾಕ್ಯ? 11ನೇ ವಾಕ್ಯ ಯಾವ ತರ ಮಾತಾಡ್ತಾ? ಘಟ ಸರ್ಪದಂತೆ. ಘಟ ಸರ್ಪ. ಘಟ ಸರ್ಪ ಅಂದ್ರೆ ಏನ್ರಿ? ಆಯ್ತಲ್ಲ ರೋಮನ್ ಎಂಪೈರ್. ರೋಮನ್ ಕ್ಯಾಥಲಿಕ್ ತರನೇ ಮಾತಾಡೋದ್ರಿ, ಸೇಮ್ ಡಾಕ್ಟ್ರಿನು. ಅದಕ್ಕೆ ಪ್ರೊಟೆಸ್ಟೆಂಟ್ಸ್ಗೂ ರೋಮನ್ ಕ್ಯಾಥಲಿಕ್ಗೂ ಒಂದೇ ಒಂದು ವ್ಯತ್ಯಾಸ, ವಿಗ್ರಹಾರಾಧನೆ. ಅದು ಬಿಟ್ರೆ ಎಲ್ಲ ಡಿಟೋರಿ, ಸೇಮ್ ಕಾಪಿ ಪೇಸ್ಟ್ ಅಲ್ದರ. ಆಮೇಲೆ ನೋಡ್ರಿ ಇದು ಏನ್ ಮಾಡ್ತಂತೆ, ಯಾವುದೋ ಈ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ 13th ವರ್ಸ್, ಪ್ರಕಟಣೆ 13:13. ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು. ನೋಡ್ರ ದೊಡ್ಡ ದೊಡ್ಡ ಸೂಚಕಗಳು. ಅದಕ್ಕೆ ಸಡನ್ ಆಗಿ ಈ ಸೂಚಕಗಳು ಎಲ್ಲಿ ಶುರು ಆಯ್ತು? ರೋಮನ್ ಕ್ಯಾಥಲಿಕ್ ಇರ್ಬೇಕ್ರಿ, ಆಂಟಿಕ್ ಇರ್ಬೇಕು, ಇಲ್ವೇ ಇಲ್ಲಲ್ಲಪ್ಪ. ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಬಂದವಾಗ ಇವೆಲ್ಲ ಏನಾಯ್ತು ಶುರು ಆಯ್ತು. ಯಾಕೆಂದ್ರೆ ಜನಗಳನ್ನ ಮರಳುಗೊಳಿಸ್ಬೇಕಲ್ಲ ಅದ್ಭುತಗಳಿಂದ. ಅದಕ್ಕೆ ಇವೆಲ್ಲ ಶುರು ಆಯ್ತು. ಇದನ್ನೇ ನಮ್ಮ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಸುಳ್ಳು ಪ್ರವಾದಿ ಅಂತ ಹೊಸ ಪಿಕ್ಚರ್ ಏನ್ ಮಾಡೋದು ಕೊಡೋದು. ಇಬ್ಬರದ್ದು ಹಿಡ್ಕೊಂಡ್ರಂತೆ, ಘಟ ಸರ್ಪ, ಸುಳ್ಳು ಪ್ರವಾದಿ ಏನೋ ರೋಮನ್ ಕ್ಯಾಥಲಿಕ್ ಸಿಸ್ಟಮ್, ಆಮೇಲೆ ಪ್ರೊಟೆಸ್ಟೆಂಟ್ ಸಿಸ್ಟಮ್, ಇವೆರಡನ್ನೂ ಇಟ್ಕೊಂಡ್ರಂತೆ. ಇಟ್ಕೊಂಡು ಏನ್ ಮಾಡಿದ್ರಂತೆ? ಪ್ರಕಟಣೆ 19:20 ಇನ್ನೊಂದ್ಸತಿ ಓದಿ. ಆಗ ಮೃಗವು ಸೆರೆಸಿಕೊಂಡು, ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು. ಇವರಿಬ್ರು ಜೀವ ಸಹಿತವಾಗಿ ಬೆಂಕಿಯ ಕೆರೆಗೆ ಹಾಕೋದ್ರಂತೆ. ಗಂಧಕದಿಂದ ಉರಿಯೋದು ಬೆಂಕಿ ಕೆರೆಗೆ ಹಾಕೋದಂತ. ಅದಕ್ಕೆ ಎಷ್ಟು ಮಾಡಿದ್ರೆ ಜೀವಂತವಾಗಿರೋರು ಹೋಗ್ತಾರೆ ನೋಡ್ರಿ ಬಿಡ್ತಾರೆ ಎಲ್ಲಿಗೆ? ಬೆಂಕಿ ಕೆರೆಗೆ ಅಂತ ಹೇಳ್ತಾರೆ. ಅದರ ಏನ್ರಿ ಅಲ್ಲಿ ಯಾರು ಹೋದ್ರು? ಮನುಷ್ಯರು ಹೋದ್ರ? ಯಾರು ಹೋಗಿದ್ದ? ಎಷ್ಟು ಜನ ಹೋದ್ರು ಬೆಂಕಿ ಕೆರೆಗೆ? ಎಷ್ಟು ಜನ ಹೋಗಿದ್ದು ಬೆಂಕಿ ಕೆರೆಗೆ? ವಾಕ್ಯ ಓದಿರ್ತಲ್ವಾ? ಎಷ್ಟು ಜನ ಹೋಗಿದ್ದ? ಅಯ್ಯಯ್ಯ, ವಾಕ್ಯನ ಯಾರು ಗಮನಿಸ್ತಾನೆ ಇಲ್ಲ ಅಂತ ಅರ್ಥ. ಇಬ್ಬರು ಜೀವ ಸಹಿತ. ಇಬ್ರೇ ಅಲ್ವರ? ಮಲ್ಟಿಪಲ್ ಪೀಪಲ್ ಅಂತ ಕೊಟ್ಟಿದ್ಯಾ? ಇಲ್ಲ ರೀ, ಅಂದ್ರೆ 2 ಸಿಸ್ಟಮ್ ರೀ ಅಲ್ವರ? ಇವಿರೋದು 2 ಗ್ರೇಡ್ ಸಿಸ್ಟಮ್. ಇವೆರಡು ಗ್ರೇಡ್ ಸಿಸ್ಟಮ್ನ ಜೀವಂತವಾಗಿರ್ಬೇಕ್ರೆ ಹೆಂಗ್ ಗೊತ್ತ ನೀವು? ಇನ್ನ ಫಂಕ್ಷನ್ ನಡೀತಾ ಇರ್ಬೇಕ್ರೆ, ಇನ್ನ ಕೆಲಸ ಮಾಡ್ತಾ ಇರ್ಬೇಕ್ರೇನೆ ಮೊದಲು ಮಾಂಸ ತಿನ್ನಾಕ್ತಾರೆ.
ಕೆಲಸ ನಿಲ್ಲಿಸ್ತಾರೆ. ನೆಕ್ಸ್ಟ್ ಜೀವಂತವಾಗಿರ್ಬೇಕಾದ್ರೆ ಹಂಗೇ ತೆಗೆದು ಎಲ್ಲಿ ಬಿಸಾಕ್ತಾರಂತೆ, ಬೆಂಕಿ ಕೆರೆಗೆ ಹಾಕ್ತಾರೆ. ಇವ್ ನೀವ್ ಹೇಳ್ರಿ ಬೆಂಕಿ ಕೆರೆ ಏನಪ್ಪ? ಎರಡನೇ ಮರಣ. ಎರಡನೇ ಮರಣ. ಗಾನ್ ಫಾರ್ ಎವರ್ ಅಂದ್ರೆ ಏನು? ಇನ್ನೊಂದ್ಸತಿ ಈ ತರ ಸಿಸ್ಟಮ್ ಇನ್ಯಾವತ್ತಿಗೂ ಬರಲ್ಲ, ಬರ್ದಿ ರೀತಿಲಿ ಸರ್ವನಾಶ ಮಾಡಾಕ್ಬಿಟ್ಟು ಅಂತ ಹೇಳ್ತಾರೆ ಅಲ್ಲ. ಆಮೇಲೆ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ನೋಡಿದ್ದೀನಿ, ಏನಂತೆ, ಯುಗ ಯುಗಾಂತರಗಳಿಗೆ ಏನ್ ಮಾಡೋದಂತೆ, ಯಾತನೆ ಕೊಟ್ರು ಅಂತ ಹೇಳ್ತಾರೆ ನೋಡಿ. ಓದಿ ಇನ್ನೊಂದ್ಸತಿ ಅಂತೀನಿ ನೋಡೋಣ. ಬಂತ ಕನ್ನಡದಲ್ಲಿ? ಇವರಿಬ್ಬರು ಜೀವ ಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕರಿಯಲ್ಲಿ ಹಾಕಲ್ಪಟ್ಟವರು. ಮಿಕ್ಕಾದವರು ಆ ಕುದುರೆ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಓಕೆ, ಅದರ ಇಲ್ಲಿ ಬರಲಿಲ್ಲ, ಇಂಗ್ಲೀಷ್ ಬರ್ತಾರೆ, ದೇವರ್ ಟಾರ್ಮೆಂಟೆಡ್ ಡೇ ಅಂಡ್ ನೈಟ್ ಫಾರ್ ಎವರ್ ಅಂಡ್ ಎವರ್ ಎವರ್ ಅಂಡ್ ಎವರ್ ಅಂತ ಬರ್ತಾರೆ. ಅದರ ಎನಿವೆ ಇಲ್ಲ, ಸಂತೋಷ. ಅದರ ಟಾರ್ಮೆಂಟ್ ಅಂದರೆ ಏನಪ್ಪ? ಅದರ ಏನ್ರಿ, ಯುಗಾಂತರಗಳಿಗೆ ಯಾತನೆ ಕೊಟ್ಟರು ಅಂದ್ರೆ ಏನರ್ಥ? ಅದರ ಅಯ್ಯೋ ಯಾತನೆ ಕೊಡೋದೇನು ಹೇಳ್ತಾ ಗೊತ್ತಾ? ಅಯ್ಯೋ ನಂಗೆ ಇಷ್ಟೊಂದು ಹಿಂಸೆ ಕೊಡ್ಬೇಡಪ್ಪ, ನಿನ್ ಸಾಕಾಗ್ಬಿಡೈತಪ್ಪ ನಿನ್ನ ಸವಾಸ, ಒಳ್ಳೆ ಟಾರ್ಚರು ಅಂತ ಹೇಳ್ತಾರೆ. ಏನ್ ಮೀನಿಂಗು ಅಂದರೆ ಕೊಡೋಂಥ ಹಿಂಸೆ. ಅಲ್ಲರ ಏನಕ್ಕೆ ಹಿಂಸೆ ಕೊಡ್ತಾರೆ? ಪರೀಕ್ಷೆ ಮಾಡೋದಕ್ಕೆ ಅಲ್ಲರ. ಆ ಪರೀಕ್ಷೆ ನಮ್ಗೆ ಯಾವಾಗ ಸಹಿಸ್ಕೊಳಕ್ಕಾಗಲ್ವೋ ಅದು ನಮ್ಗೇನಾಗ್ಬಿಡ್ತದೆ, ಒಂದು ಹಿಂಸೆ ಥರ ಆಗ್ಬಿಡ್ತಾರೆ. ಇದೇ ಥರ ಈ ಸಿಸ್ಟಮ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವ್ರು ಏನು ಮಾಡ್ತಾರೆ, ಸತ್ಯಾರ್ಥಗಳನ್ನ ಏನು ಮಾಡ್ತಾರೆ, ಬಿಡ್ತಾರೆ. ಆದರೆ ಈ ಸಿಸ್ಟಮ್ ಇದನ್ನ ಸಹಿಸ್ಕೊಳಕ್ಕಾಗಲ್ಲ ರೀ. ಏನು ಇದು ಒದ್ದಾಡ್ತಾ ಇರ್ತದೆ. ಅಲ್ಲ, ಇದನ್ನ ಬಿಡುಗಡೆ ಆಗೋದಕ್ಕೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾನ್ ದ ಬ್ಯಾಪ್ಟಿಸ್ಟ್ ಮತ್ತೆ ಹೆರಾಡ್ ಮತ್ತೆ ಹೆರಾಡಿಯಾಸ್. ಅದರ ಜಾನ್ ದ ಬ್ಯಾಪ್ಟಿಸ್ಟ್ ಏನು ಮಾಡೋದು ಅಂದರೆ ಹೆರಾಡ್ ಮತ್ತು ಹೆರಾಡಿಯಾಸ್ಗೆ ಇರೋಂಥ ಸಂಬಂಧ ಏನು ಮಾಡಿದ್ರು, ಖಂಡಿಸಿದ್ರು. ಯಾಕೆ? ಇವರು ತನ್ನ ಹಣ್ಣನ್ನ ಸಾಯಿಸ್ಬಿಟ್ಟು ಹಣ್ಣನ್ನ ಹೆಂಡ್ತಿನ ಏನು ಮಾಡಿದ್ದಾರೆ, ಮದುವೆ ಮಾಡ್ಕೊಂಡಿದ್ದಾರೆ. ಇದು ವಿರುದ್ಧವಾಗಿರೋದು. ಅದರ ಅದಕ್ಕೆ ಜಾನ್ ದ ಬ್ಯಾಪ್ಟಿಸ್ಟ್ ಏನು ಮಾಡ್ತಾರೆ, ಅದನ್ನ ಖಂಡಿಸ್ತಾರೆ. ಆದರೆ ಈ ಹೆರಾಡಿಯಸ್ಗೆ ಇದು ಆಗ್ತಾ ಇರಲ್ಲ. ಹೆರಾಡ್ ಏನು ಮಾಡ್ತಾರೆ, ಅಯ್ಯೋ ಹೌದಪ್ಪ ಅಂತ ಹೇಳೋನು, ದೇವ್ರ ಮನುಷ್ಯ ಅಂದ್ಬಿಟ್ಟು ಕನ್ಸಿಡರ್ ಮಾಡೋನು ಅಲ್ವರ. ಸೊ ಅದಕ್ಕೆ ಅವ್ನು ತುಂಬ ಸಹಿಸ್ಕೊಂಡಿರ್ತಾ ಇದ್ದ. ಹೆರಾಡಿಯಸ್ಗೆ ಆಗ್ತಾ ಇಲ್ಲ, ಈ ಅರ್ಥ ಕುದಿಯೋದು ನೋಡ್ರಿ ಅಂತೀನಿ ಅಲ್ಲ. ಹೇಳೋದು ಸತ್ಯ, ಆದರೂ ಕೂಡ ಇದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗದೆ ಇರ್ಬೇಕಾದ್ರೆ ಇದು ಹೆಂಗಿತ್ತು ಅಂದರೆ ಜೀವನದಲ್ಲಿ ಒಂದು ವೇದನೆ ಥರ ಇತ್ತು, ಒಂದು ದುಃಖ, ಒಂದೇಂತ ಹಿಂಸೆ ಥರ ಏನಾಗಿತ್ತು ಅದಿತ್ತು. ಇದೇ ಥರ ಈ ಸಿಸ್ಟಮ್ಗೆ ಏನು ಮಾಡೋದು, ಸತ್ಯಗಳನ್ನ ಕೊಟ್ಟು ದೇವ್ರು ಏನು ಮಾಡ್ತಾರೆ, ಅದಕ್ಕೆ ಹಿಂಸೆ ಪಡಿಸ್ತಾರೆ ಅಲ್ವರ. ಅವಾಗ ಏನಪ್ಪ ಮಾಡ್ದ, ಎರಡು ಡೇಸ್ ಏನು ಮಾಡಿದ್ಲು, ಬರ್ತಾರೆ ಪಾರ್ಟಿಯಲ್ಲಿ ಮಗಳಿಗೆ ಡ್ಯಾನ್ಸ್ ಮಾಡಕ್ಕೆ ಕೊಟ್ಬಿಟ್ಲು. ಮಗಳು ಡ್ಯಾನ್ಸ್ ಮಾಡಿದ ತಕ್ಷಣ ಏನ್ರಿ ಅವನೇನು ಹೇಳ್ತಾನೆ, ಏನು ಬೇಕಾರೆ ಕೇಳು, ಅರ್ಧ ರಾಜ್ಯವ್ರಿಗೆ ಕೊಡ್ತೀನಿ ಅಂತಂದ್ಬಿಟ್ಟು. ಇವಳೇನು ಹೇಳ್ತಾಳೆ, ಇವಳೇ ಹೇಳ್ಬೋದಾಗಿತ್ತು, ಇವಳು ಹೇಳಿಲ್ಲ. ಅಮ್ಮನ ಹತ್ರ ಕೇಳ್ಕೊಂಬಂದು ಹೇಳ್ತಾನೆ. ಅಮ್ಮ ಏನು ಹೇಳ್ತಾಳೆ, ಜಾನ್ ಬಿಟ್ಟು ತಲೆ ಕೇಳು ಅಂತಂದ್ಬಿಟ್ಟು. ಅವ್ರು ಅದೇ ರೀತಿ ಏನ್ರಿ, ಹೆರಾಡ್ ಅಂದರೆ ಸಿವಿಲ್ ಗೌರ್ಮೆಂಟ್, ಹೆರಾಡಿಯಸ್ ಅಂತಂದ್ರೆ ಏನ್ರಿ, ರಿಲಿಜಿಯಸ್ ಗೌರ್ಮೆಂಟ್. ಅದರ ಮೇಯ್ನಾಗಿ ಆ್ಯಂಟಿಕ್ರೈಸ್ಟ್ ಸಿಸ್ಟಮು, ರೋಮನ್ ಕ್ಯಾಥಲಿಕ್ ಸಿಸ್ಟಮು. ಅದರ ಈ ರೋಮನ್ ಕ್ಯಾಥಲಿಕ್ಕಿಗೆ ಏನು ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ಆಡಿಸ್ಬೇಕು, ಚೆನ್ನಾಗಿ ಆಟ ಆಡಿಸ್ಬೇಕು. ಏನು ಆಟ ಆಡಿಸಿ ಬಿಡ್ತಾರೆ, ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್. ಇವರು ಚೆನ್ನಾಗಿ ಆಟ ಆಡಿಸಿ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇವತ್ತೆಲ್ಲ ಕಡೆ ಎಲ್ಲ ತಕ್ಕಡ್ದಿಮೆ ಆಡಿಸ್ತಾ ಇರೋದು, ಚೆನ್ನಾಗಿ ಅದ್ಭುತ ಎಲ್ಲ ಮಾಡಿಸ್ತಾ ಇರೋದು, ಜನಗಳನ್ನ ಮೆಸ್ಮರೈಸ್ ಮಾಡಿಸ್ತಾ ಇರೋದು ಯಾರು? ಅವರೇ ರೋಮನ್ ಕ್ಯಾಥಲಿಕ್. ಸುಮ್ಮನೆ ಸೈಲೆಂಟಾಗಿ ಅವರೇ. ಅದರ ಹಿಂಗೆ ಆಡಿಸ್ಬಿಟ್ಟು ಏನು ಕೇಳ್ತಾರೆ, ಹಿಂಗೇನು ಬೇಕು ಕೇಳಮ್ಮ ಕೊಡ್ತೀನಿ, ಇಷ್ಟೊಂದು ಪವರ್ ಇದೆಯಲ್ಲ ನಿನಗೆ, ಇಷ್ಟೊಂದು ಜನಗಳನ್ನ ಸೇರಿಸ್ತಿಲ್ಲ ನೀನು, ಲಕ್ಷಾಂತರ ಜನಗಳನ್ನ, ಏನು ಬೇಕು ಕೇಳು ನಾನು ಕೊಡ್ತೀನಿ, ನಿನಗೇನು ಸಪೋರ್ಟ್ ಬೇಕು ಕೇಳಿ ನಾನು ಕೊಡ್ತೀನಿ, ನಮಗೇನು ಬೇಕು ಓಟ್ ಬೇಕು, ಅದರ ನಮಗೇನು ಬೇಕೋ ಪಕ್ಷ ಬೇಕು ಅಂತ ಹೇಳಿದ ತಕ್ಷಣ ಇವ್ರು ಹೆಂಗೆ ಕೇಳ್ತಾರೆ, ನೋಡಿ ಸರ್ ಅಲ್ಲ ಅವರೇ ಜಾನ್ ದ ಬ್ಯಾಪ್ಟಿಸ್ಟ್ ಥರ ಸುಮ್ಮನೆ ಇಲ್ಲಾರ್ದೆ ನಮಗೆ ಕೆದಕ್ತಾ ಇರ್ತಾರೆ, ನಾವು ಮಾಡೋ ಸೇವೆಗೆ ವಿರುದ್ಧವಾಗಿ ಇವ್ರು ಬೋಧನೆ ಮಾಡ್ತಾರೆ, ದಯವಿಟ್ಟು ಅವ್ರ ತಲೆ ಮಾಡೋಕ್ಕೆ ತೆಗೆದಾಕಿ. ಅದೇನೋ ಅಂಥವನ್ನ ಸ್ಟಾಪ್ ಮಾಡಿ ಸರ್, ಅಂಥ ಚಾನಲ್ಗಳನ್ನ ಬ್ಲಾಕ್ ಮಾಡಿ ಸರ್, ಅಂಥ ಮಿನಿಸ್ಟ್ರಿಗಳೆಲ್ಲ ಬ್ಲಾಕ್ ಮಾಡಿ ಸರ್, ಅವೆಲ್ಲ ಸ್ಟಾಪ್ ಮಾಡಿ ಸರ್, ಅವೆಲ್ಲ ಚರ್ಚ್ಗಳೆಲ್ಲ ಸರ್, ಅವೆಲ್ಲ ಇಂಡಿಪೆಂಡೆಂಟ್ ಮಿನಿಸ್ಟ್ರಿಗಳು, ಎಲ್ಲೂ ಇಲ್ಲ ಅವ್ರಿಗೆ ಅಂತಂತ ಹೇಳ್ಬೇಕಾರೆ ಅವ್ರು ಏನು ಮಾಡ್ತಾರೆ, ಫಸ್ಟು ಅವ್ರನ್ನ ಸ್ಟಾಪ್ ಮಾಡು ಅಂತಂತ ಹೇಳ್ತಾರೆ. ಅದೇ ಆಗೋದು ಕರ್ತನಲ್ಲಿ ಪ್ರೀತಿಗಳೇ. ಆದರೆ ಏನ್ರಿ, ಇವರಿಬ್ಬರು ಬದುಕಿರ್ಬೇಕಾರೆ ದೇವ್ರ ತೊಗೊಂಡಾಗ ಏನು ಮಾಡ್ತಾರೆ, ಸಿದ್ಧ ಎಲ್ಗಾಗ್ತಾರೆ, ಬೆಂಕಿ ಕೆರೆಗೆ ಹಾಕಿ ಎರಡನೇ ಮಣ್ಣದಲ್ಲಿ ಏನು ಮಾಡ್ತಾರೆ ಸಂಪೂರ್ಣವಾಗಿ. ಈ ಸಿಸ್ಟಮ್ ಅಂದರೆ ಈ ಸಿಸ್ಟಮ್ ಇನ್ನೊಂದು ಸತಿ ಬರ್ದೈತಿಲ್ಲ. ಎರಡನೇ ಮಣ್ಣು ಅಂತಂದರೆ ಆ ಸಿಸ್ಟಮ್ ತಿರ್ಗಾ ಬರ್ದೈತಿಲ್ಲ, ಏನು ಮಾಡಿದ್ರೆ ಸಂಪೂರ್ಣವಾಗಿ ಅವರು ನಾಶ ಮಾಡ್ತಾರೆ. ಅದರ ಕೊನೆಯದಾಗಿ ವಾಕ್ಯದಲ್ಲಿ ನೋಡ್ತೀರಿ ಎಲ್ರಿ, ರೆವಲ್ಯೂಷನ್ 19:21 ಏನು ನೋಡ್ತೀರಿ, ಏನು ಮಿಕ್ಕಾದವರು ಆ ಕುದುರೆ ಮೇಲೆ ಕೂತಿದ್ದವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ಬ್ಯಾಲೆನ್ಸ್ ಇರೋದು ಯಾರಂತೆ, ಫಸ್ಟು ಹೋಗಿದೆ ರಿಲಿಜಿಯಸ್ ಸಿಸ್ಟಮ್. ಗ್ರೇಟ್ ಟೈಮ್ ಆಫ್ ಟ್ರಬಲಲ್ಲಿ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಫಸ್ಟು ಹೋಗೋದು ಏನಪ್ಪ ಅಂದರೆ
ರಿಲಿಜಿಯಸ್ ಸಿಸ್ಟಮ್. ನೆಕ್ಸ್ಟ್ ಬರೋದೇ ಸಿವಿಲ್, ಸೋಷಿಯಲ್, ಫೈನಾನ್ಷಿಯಲ್. ಅದರ ಇವತ್ತು ನಾವು ಜಗತ್ತಲ್ಲಿ ಇನ್ನ ಈ ರಿಲಿಜಿಯಸ್ ಸಿಸ್ಟಮ್ ಕೊಲಾಪ್ಸ್ ಆಗಿದೆ ಏನು ಮಾಡಿಲ್ಲ ನಾವಿನ್ನ ನೋಡಿಲ್ಲ ರೀ. ಅದರ ಇಸ್ರೇಲ್ ಯುದ್ಧ ಆಗ್ತೈತೆ, ಅದರ ಏನ್ರಿ ಥರ್ಡ್ ವರ್ಲ್ಡ್ ವಾರ್ಗೆ ಪ್ರಿಪ್ರೇಷನ್ಸ್ ಏನಾಗ್ತೈತೆ ಆಗ್ತೈತೆ ಅಲ್ವರ. ಸೊ ಅದರಿಂದ ನಾವಿನ್ನ ಫೈನಲ್ ಕೊಲಾಪ್ಸ್ ನೋಡ್ಬೇಕು ಅಂತಂದ್ರೆ ಧಾರ್ಮಿಕ ವಿಚಾರದಲ್ಲಿ ಏನಾಗಬೇಕು, ಇನ್ನ ಒಂದು ಬದಲಾವಣೆಗಳಾಗಬೇಕು. ಅದಾಗಿದ್ಮೇಲೆ ಏನ್ರಿ ಯಾವಾಗ ಧಾರ್ಮಿಕ ವಿಚಾರ ಎಲ್ಲ ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಡ್ತಾರೆ, ಮಿಕ್ಕಾದವರು ಇನ್ಯಾರು ಉಳಿದಿರ್ತಾರೆ, ಸಿವಿಲ್ಲು, ಸೋಷಿಯಲ್ಲು, ಅದರ ಪೊಲಿಟಿಕಲ್ಲು, ಇವರು ಏನು ಮಾಡ್ತಾರೆ, ಇವ್ರನ್ನೂ ಕೂಡ ಯೇಸು ಕ್ರಿಸ್ತನ ಏನು ಮಾಡ್ತಂತೆ ಅಲ್ಲಿ ಏನ್ರಿ ಅಲ್ಲಿ ನಾಶ ಮಾಡಾಕ್ತಾರೆ. ಅದನ್ನ ಕರ್ತನಲ್ಲಿ ಏನ್ರಿ ಈ ಥರ ಪ್ರಕಟಣೆ 19ನೇ ಅಂತಲ್ಲಿ ಬರುವಂಥ ಗ್ರೇಟ್ ಟೆಂಪ್ಟರ್ ಬಗ್ಗೆ ನಮ್ಗೆ ಮಾಡೋರೆ ಒಂದು ಪಿಕ್ಚರ್ ಕೊಟ್ಟವ್ರೆ ಅಲ್ವರ. ಸೊ ಅದಕ್ಕೆ ಏನ್ರಿ ರೆವಲ್ಯೂಷನ್ 19 ಚಾಪ್ಟರ್ ಮುಗೀತು. ಇನ್ನು ಬ್ಯಾಲೆನ್ಸ್ ಏನಿದೆ ಒಂದು 3 ಚಾಪ್ಟರ್ ಇದೆ. ದೇವಕೃಪೆ ಇದ್ರೆ ಆದಷ್ಟು ಬೇಗ ಈ 3 ಚಾಪ್ಟರ್ನ ಕವರ್ ಮಾಡಿಬಿಟ್ಟು ಇನ್ನೊಂದ್ಸರಿ ಸ್ಟಾರ್ಟಿಂಗ್ ಸಿಸ್ಟಮೆಟಿಕ್ ಆಗಿ ನೋಡೋಕೆ ನಾವೇನು ಮಾಡೋಣ, ಪ್ರಯತ್ನ ಮಾಡೋಣ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೇನೋ ಕ್ವಶನ್ಸ್ ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ಏನೋ ಕ್ವಶನ್ಸ್ ಇದೆಯಾ, ಯಾರಿಗೇನೋ ಕೇಳಬೇಕು ಅಂತಿದೆಯಾ, ಏನೋ ಪ್ರಶ್ನೆಗಳಿದೆಯಾ? ಓಕೆ, ಸರಿ ಹಂಗಾದ್ರೆ